ಸರ್ವಧರ್ಮಗಳ ಸಂಕೇತವಾದ ಹಜರತ್ ಬಡೆ ಸಾಬ್ 126ನೇ ವರ್ಷದ ಉರುಸ್ ಎ ಶರೀಫ್ ಸರ್ವ ಸದ್ಭಕ್ತರಲ್ಲಿ ವಿನಂತಿ. ಪ್ರತಿ ವರ್ಷದಂತೆ ಈ ವರ್ಷವೂ ಎರೆಗೆರದ ಪ್ರಸಿದ್ಧ ಸರ್ವಧರ್ಮಗಳ ಸಂಕೇತವಾದ ಹಜರತ್ ಬಡೆ ಸಾಬ್ ಅವರ 126ನೇ ವರ್ಷದ ಉರುಸನ್ನು ದಿನಾಂಕ 4/1/2025 ರಿಂದ 6/1/2025 ರವರೆಗೆ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುವುದು. ನಮಸ್ಕಾರ, ಮೇಘ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಕಳಪೆ ಗ್ಲೂಕೋಸ್ ಪೂರೈಕೆ ಮಾಡಿರುವುದು ಸರ್ಕಾರದ ತಪ್ಪು, ಸತೀಶ್ ಜಾರಕಿಹೊಳಿ. ಬಿಜೆಪಿ ಆರೋಪಗಳಲ್ಲಿ ಹುರುಳಿಲ್ಲ, ಸಚಿವ ಎನ್ಎಸ್ ಬೋಸರಾಜು. ಜಿಲ್ಲೆಯಲ್ಲಿ ಮತ್ತೋರ್ವ ಬಾಣಂತಿ ಸಾವು. ಮನೆ ಮುಂದೆ ನಿಲ್ಲಿಸಿದ್ದ ಆಟೋಗೆ ಬೆಂಕಿ. ಬಸ್ ಪ್ರಯಾಣ ದರ ಏರಿಕೆ ಹಿಂಪಡೆಯಲು ಆಗ್ರಹಿಸಿ ಪ್ರತಿಭಟನೆ. ಜನವರಿ 8ರಂದು ಜಾದೂಗಾರ ಕುದ್ರೋಳಿ ಗಣೇಶ್ ಅವರಿಂದ ಜಾಗೃತಿ ಜಾದೂ ಕಾರ್ಯಕ್ರಮ. ರಾಜೀವ್ ನಗರ ಮನೆಗಳ ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸಲು ಒತ್ತಾಯ. ದರ್ವೇಶ್ ಫಕೀರ್ ಅಲೆಮಾರಿ ಸಮುದಾಯಕ್ಕೆ ಸಮುದಾಯ ಭವನ ನಿರ್ಮಾಣ ಮಾಡಲು ಒತ್ತಾಯ. ಜನವರಿ 21ರಂದು ಅಂಬಿಗರ ಚೌಡಯ್ಯ ಜಯಂತಿ ಅದ್ದೂರಿಯಾಗಿ ಆಚರಣೆಗೆ ಸಿದ್ಧತೆ. ಜನವರಿ 9ಕ್ಕೆ ನಗರದಲ್ಲಿ ರಕ್ತದಾನ ಆರೋಗ್ಯ ತಪಾಸಣಾ ಶಿಬಿರ ನರಸಪ್ಪ. ಐತಿಹಾಸಿಕ ಮಾವಿನಕೆರೆ ಅಭಿವೃದ್ಧಿ ಕಾಮಗಾರಿ ವೀಕ್ಷಣೆ. ಮಾವಿನಕೆರೆ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಅಗತ್ಯ, ಸಚಿವ ಎನ್ಎಸ್ ಬೋಸರಾಜು. ಮಹಾಯೋಗಿ ವೇಮನ ಜಯಂತಿ ಆಚರಣೆಗೆ ಅಧಿಕಾರಿಗಳು ಪೂರ್ವ ಸಿದ್ಧತೆ ಕೈಗೊಳ್ಳಿ. ಜನವರಿ 17ಕ್ಕೆ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಆಚರಣೆಗೆ ಸಿದ್ಧತೆ ಕೈಗೊಳ್ಳಿ. ಜಲಜೀವನ್ ಮಿಷನ್ ಯೋಜನೆ ಕಳಪೆ ಕಾಮಗಾರಿ ಬಿಲ್ ತಡೆದು ತನಿಖೆಗೆ ಒತ್ತಾಯ. ಕಳಪೆ ಜೋಳದ ಬೀಜ ಮಾರಾಟ ಕ್ರಮಕ್ಕೆ ಒತ್ತಾಯ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಬಾಣಂತಿಯರ ಸಾವಿಗೆ ಕಳಪೆ ಗ್ಲೂಕೋಸ್ ಕಾರಣ ಎಂದು ತಿಳಿದು ಬಂದಿದ್ದು, ಕಳಪೆ ಗ್ಲೂಕೋಸ್ ಪೂರೈಕೆ ಮತ್ತು ಆಸ್ಪತ್ರೆಗಳಿಗೆ ಕಳಪೆ ಗ್ಲೂಕೋಸ್ ತರಿಸಿಕೊಂಡಿರುವುದು ಸರ್ಕಾರದ ತಪ್ಪೆ. ಇಲಾಖೆಯ ಅಧಿಕಾರಿಗಳು ಸರಿಯಾಗಿ ನೋಡಿ ಪರಿಶೀಲನೆ ತೆಗೆದುಕೊಳ್ಳಬೇಕಿತ್ತು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಅವರಿಂದು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಬಿಜೆಪಿ ಅವಧಿಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ಆಕ್ಸಿಜನ್ ಇಲ್ಲದೆ ಚಾಮರಾಜನಗರದಲ್ಲಿ 36 ಜನರು ಸಾವಿಗೀಡಾಗಿದ್ದರು. ಅವರು ಮಾಡಿದ ತಪ್ಪು ಸಾಕಷ್ಟಿದೆ. ಆ ತಪ್ಪುಗಳನ್ನು ನೆನಪಿಸಿಕೊಳ್ಳದೆ ಇದೀಗ ಬಾಣಂತಿಯರ ಸಾವಿನ ಪ್ರಕರಣವನ್ನು ಹಿಡಿದಿಟ್ಟುಕೊಂಡಿದ್ದಾರೆ. ರಾಷ್ಟ್ರೀಯ ಶೇಕಡಾವಾರು ಗಮನಿಸಿದ್ದಲ್ಲಿ ಕರ್ನಾಟಕದ ಸಾವಿನ ಪ್ರಮಾಣ ಕಡಿಮೆ ಇದೆ. ಈ ರೀತಿಯ ಸಾವುಗಳು ಹೆಚ್ಚಾಗಬಾರದೆಂದು ಆರೋಗ್ಯ ಸಚಿವರು ಸೇರಿದಂತೆ ಸರ್ಕಾರ ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ. ಈ ಕುರಿತು ಸಿಎಂ ನೇತೃತ್ವದಲ್ಲಿ ಸಭೆಯೂ ಜರುಗಿದೆ ಎಂದರು. ಸಚಿನ್ ಪಾಂಚಾಳ್ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಯುತ್ತಿದೆ. ಪೂರ್ಣ ವರದಿ ಬಂದ ನಂತರ ತಪ್ಪಿತಸ್ಥರು ಯಾರೆಂದು ತಿಳಿಯಲಿದೆ. ಅದು ಬಿಟ್ಟು ಬಿಜೆಪಿಗರು ರಾಜೀನಾಮೆ ಕೊಡು ಎಂದರೆ ಕೊಡಲು ಸಾಧ್ಯವೇ? ತನಿಖೆಯ ನಂತರ ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ ಎಂದು ತಿಳಿಸಿದರು. ಪ್ರಿಯಾಂಕ ಖರ್ಗೆ ರಾಜೀನಾಮೆ ಕೊಡಬೇಕೆಂದು ಬಿಜೆಪಿಗರು ಪಟ್ಟು ಹಿಡಿದಿದ್ದು, ಕಾರಣವಿಲ್ಲದೆ ರಾಜೀನಾಮೆ ಕೊಡಬೇಕು ಎಂದರೆ ಹೇಗೆ? ಈ ರೀತಿ ಬಿಜೆಪಿ ಅಧಿಕಾರ ಅವಧಿಯಲ್ಲಿ ಸಂತೋಷ್ ಆತ್ಮಹತ್ಯೆ ಪ್ರಕರಣದಲ್ಲಿ ಈಶ್ವರಪ್ಪ ಅವರ ಹೆಸರನ್ನು ಬರೆಯಲಾಗಿತ್ತು. ಆದರೆ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರೇ ಇಲ್ಲ. ತನಿಖೆಯ ನಂತರ ವರದಿಯಲ್ಲಿ ಯಾರ ಹೆಸರು ಬರುತ್ತದೆಯೋ ಅಂತವರ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದು ಹೇಳಿದರು. ಕಾಂಗ್ರೆಸ್ಗೆ ರಾಜ್ಯದ ಜನ ಸಂಪೂರ್ಣವಾಗಿ ಬೆಂಬಲಿಸಿ ಬಹುಮತದೊಂದಿಗೆ ಅಧಿಕಾರವನ್ನು ನೀಡಿದ್ದಾರೆ. ಈ ಹಂತದಲ್ಲಿ ಜೆಡಿಎಸ್ ಪಕ್ಷದ ನಾಯಕರನ್ನು ಆಪರೇಷನ್ ಮೂಲಕ ಕರೆಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಜೆಡಿಎಸ್ ಪಕ್ಷದ ನಾಯಕ ಕುಮಾರಸ್ವಾಮಿ ಅವರು ಹೇಳಿಕೆ ನೀಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಎಂದು ತಿಳಿಸಿದರು. ಸಂವಿಧಾನ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ಇಡೀ ರಾಜ್ಯದಲ್ಲಿ ಜಿಲ್ಲೆಗಳನ್ನು ಬಂದ್ ಮಾಡಲು ಹೋರಾಟಗಾರರು ಪ್ರತಿಭಟನೆಗೆ ಕರೆ ನೀಡುತ್ತಿದ್ದಾರೆ. ಅದರಲ್ಲಿ ನ್ಯಾಯವಿದೆ. ಜನರು ದೇವರೆಂದು ನಂಬುವ ಅಂಬೇಡ್ಕರ್ ಅವರಿಗೆ ಅವಮಾನವಾಗಿದೆ, ಸ್ವಾಭಿಮಾನಕ್ಕೂ ಧಕ್ಕೆಯಾಗಿದೆ. ಪ್ರತಿಭಟನೆ ಮಾಡುವುದು, ಬಂದ್ ಮಾಡುವುದು ಯೋಗ್ಯವಾಗಿದೆ ಎಂದರು. ಚೀನಾದಲ್ಲಿ ಕಾಣಿಸಿಕೊಂಡಿರುವ HMPV ವೈರಸ್ ಬಗ್ಗೆ ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಜ್ಞರು ಹೇಳಿಕೆ ನೀಡಿದ್ದು, ಕೋವಿಡ್ ವೈರಸ್ನಷ್ಟು ಗಂಭೀರತೆ ಈ ವೈರಸ್ ಅಪಾಯಕಾರಿ ಅಲ್ಲ ಎಂದು ತಿಳಿದಿದ್ದು, ಆದರೂ ಆಯಾ ಇಲಾಖೆಗಳು ಸಿದ್ಧತೆ ನಡೆಸಿವೆ ಎಂದು ತಿಳಿಸಿದರು. ಬಿಜೆಪಿ ಸಂದರ್ಭದಲ್ಲಿ 40% ಕಮಿಷನ್ ದಂಧೆ ನಡೆದಿತ್ತು, ಕಾಂಗ್ರೆಸ್ನಲ್ಲಿ 60% ದಂಧೆ ನಡೆದಿದೆ ಎಂದು ಹೇಳಿಕೆಗಳು ಕೆಲವರು ನೀಡುತ್ತಿದ್ದು, ಅದನ್ನು ಸಾಬೀತುಪಡಿಸಲಿ. ಸುಖ ಸುಮ್ಮನೆ ಹೇಳಿಕೆ ನೀಡುವುದರಲ್ಲಿ ಅರ್ಥವಿಲ್ಲ ಎಂದು ಹೇಳಿದರು. ಅದ್ರ ಬಗ್ಗೆ ಈಗಾಗಲೇ ಕಳಪೆ ಇದ್ದದ್ದನ್ನು ಸುಮಾರು ಎಷ್ಟೋ ಮೆಡಿಸಿನ್ ಅನ್ನ ಬ್ಯಾನ್ ಮಾಡಿದ್ದಾರೆ, ಅದರ ಪರ್ಚೇಸ್ ಮಾಡಿ ನಿಲ್ಲಿಸಿದ್ದಾರೆ. ಅಲ್ಲ, ಅದು ತಪಾಸಣೆ ಮಾಡೋದೇನೆ ಜನಗಳಿಗೆ ಸಪ್ಲೈ ಮಾಡ್ತೀರಿ ಅಂತಂದ್ರೆ ಸರ್ಕಾರ ತಪ್ಪಲ್ವಾ ಸರ್? ಅದು ಹೌದು, ತಪ್ಪಲ್ಲ, ಖಂಡಿತ ತಪ್ಪಲ್ಲ. ಅದು ಇವ್ರು ಸರಿಯಾಗಿ ನೋಡಿ ತಗೋಬೇಕಿತ್ತು. ಇವ್ರು ತಗೊಳ್ತಿನಾಗೆ ಪ್ಯಾರಾಮೀಟರ್ ಚೆಕ್ ಮಾಡಿ ತಗೋಬೇಕಿತ್ತು.
ಹೀಗಾಗಿ ಅವ್ರನ್ನ ಈಗಾಗಲೇ ಒಬ್ಬನ ಸಸ್ಪೆಂಡ್ ಮಾಡಿದಾರಲ್ಲ, ಯಾರೋ ಹಿರಿಯ ಅಧಿಕಾರಿನ ಒಬ್ಬನ ಸಸ್ಪೆಂಡ್ ಮಾಡಿದ್ದಾರೆ ಈಗಾಗಲೇ 1 ಮಂತ್ ಬ್ಯಾಕ್ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಮಾಡಿದ್ದಾರೆ, ಅದರ ಸರಿಯಾಗಿ ನೋಡಿಲ್ಲ ಅಂತ. ರಾಜ್ಯದಲ್ಲಿ ಕಮಿಷನ್ ದಂಧೆ ಹೆಚ್ಚಾಗಿದೆ ಅಂತ ಅನ್ಸುತ್ತೆ. ವ್ಯಕ್ತಿಗೆ ಅವಮಾನ ಆಗಿದೆ. ನಾವೇನು ದೇವರಂತ ನಂಬ್ತೀವಿ ಅಂಬೇಡ್ಕರ್ನ, ಅವ್ರಿಗೆ ಅವಮಾನ ಆಗಿದೆ. ಹೀಗಾಗಿ ಅದು ನ್ಯಾಚುರಲ್ ಆಗಿ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಅದನ್ನು ಪ್ರತಿಭಟನೆ ಮಾಡ್ತಾರೆ, ಅದರಲ್ಲಿ ಯೋಗ್ಯವಾಗಿದೆ. ಅಲ್ಲ, ಎದಕ್ಕೆ ಕಾರಣ ಈಶ್ವರಪ್ಪಂದು ಹೇಳ್ತಾರೆ. ಈಶ್ವರಪ್ಪಂದು ನೇರವಾಗಿ ಹೆಸರು ಬರೆದಿದ್ರು ಅವರು, ಸಂತೋಷ್ ಪಾಟೀಲು. ಇವ್ರದ್ದು ಎಲ್ಲಿ ಬರೆದಿದ್ದಾರೆ, ಇವ್ರು ಪಿ ಅಂತ ಬರೆದಿದ್ದಾರೆ. ಒಂದು ನಾಳೆ ನಮ್ಮ ಡ್ರೈವರ್ದು ಬರೀತಾನೆ, ಪಿ ಅಂತ ಬರೀತಾನೆ, ಯಾವ ಅಡುಗೆ ಒಂದು ಬರೀತಾನೆ, ಮತ್ತು ರಾಜೀನಾಮೆ ನಾವು ಕೊಡ್ಬೇಕನ್ನೋ ಪ್ರಶ್ನೆ ಬರ್ತೈತೆ. ಅದಕ್ಕಾಗಿ ತನಿಖೆ ನಡೀತಾ ಇದೆ. ನಡೆದ ಮ್ಯಾಗ ಅದೇನು ವರದಿಯಲ್ಲಿ ಯಾರ್ದು ಹೆಸರು ಬರ್ತದೆ ಅವ್ರ ಮ್ಯಾಗ ಸರ್ಕಾರ ಕ್ರಮ ಕೈಗೊಳ್ತದೆ. ಪ್ರೂವ್ ಮಾಡ್ಬೇಕಾಯ್ತು. ಸುಮ್ಮನೆ ಹಂಗೆ ದಾರಿಯಲ್ಲಿ ಹಂಗೆ ಹೇಳಿದ್ರೆ ಆಗೋಲ್ಲ, ಯಾರ ಪ್ರೂವ್ ಮಾಡ್ಬೇಕಾಗತ್ತೆ, ಯಾರು ಅಧಿಕೃತವಾಗಿ ಹೇಳಬೇಕಾಗ್ತೈತೆ. ಈಗ ನಮ್ಮ ರಾಜಕೀಯ ಆರೋಪ ಇದ್ದೇ ಇರ್ತದೆ. ದಿವಸ ಒಂದು ಹೇಳ್ತೀವಿ, ನಾಳೆ ಒಂದು ಹೇಳ್ತೀವಿ, ಹಂಗೆ ದಿವಸಕ್ಕೆ ನಮ್ದೇನ, ಯಾಕೆ ನಮ್ಮ GSTನೂ ಇಲ್ಲ, ಯಾವ ಟ್ಯಾಕ್ಸು ಇಲ್ಲ ಅದಕ್ಕೆ ಆರೋಪಕ್ಕೆ. ಅದಕ್ಕೊಂದು 18% ಹಾಕಿದ್ರೆ ನಿಯಂತ್ರಣ ಆಗ್ಬೋದು. ದಾರಿಯಲ್ಲಿ ಹಂಗೆ ಹೇಳಿದ್ರೆ ಆಗೋಲ್ಲ, ಯಾರ ಪ್ರೂವ್ ಮಾಡ್ಬೇಕಾಗುತ್ತೆ, ಯಾರು ಅಧಿಕೃತವಾಗಿ ಹೇಳಬೇಕಾಗುತ್ತೆ. ಈಗ ನಮ್ಮ ರಾಜಕೀಯ ಆರೋಪ ಇದ್ದೇ ಇರ್ತದೆ. ದಿವಸ ಒಂದು ಹೇಳ್ತೀವಿ, ನಾಳೆ ಒಂದು ಹೇಳ್ತೀವಿ, ಹಂಗೆ ದಿವಸಕ್ಕೆ ನಮ್ದೇನ, ಯಾಕೆ ನಮ್ಮ GSTನೂ ಇಲ್ಲ, ಯಾವ ಟ್ಯಾಕ್ಸು ಇಲ್ಲ ಅದಕ್ಕೆ ಆರೋಪಕ್ಕೆ. ಅದಕ್ಕೊಂದು 18% ಹಾಕಿದ್ರೆ ನಿಯಂತ್ರಣ ಆಗ್ಬೋದು. ಪ್ರಿಯಾಂಕಾ ಖರ್ಗೆ ಅವರಿಂದ ಸರ್ಕಾರ ರಾಜೀನಾಮೆ ಪಡೆದರೆ ಸಿಎಂ ಸಿದ್ದರಾಮಯ್ಯ ಅವರ ಸ್ಥಾನ ಕಳಚಿ ಹೋಗುತ್ತದೆ ಎಂಬ ಆತಂಕಗಳು ಬಿಜೆಪಿಗರು ಆಡುತ್ತಿದ್ದು, ಬಿಜೆಪಿಯವರ ಆರೋಪಗಳಲ್ಲಿ ಹುರುಳಿಲ್ಲ. ಪ್ರತಿನಿತ್ಯ ಅರ್ಥವಿಲ್ಲದ ಮಾತುಗಳನ್ನ ಆಡುತ್ತಾರೆ. ವಿರೋಧ ಪಕ್ಷದ ಸ್ಥಾನದಲ್ಲಿದ್ದು ಯಾವ ರೀತಿಯ ಮಾತುಗಳನ್ನ ಆಡಬೇಕು ಎನ್ನುವುದೇ ಬಿಜೆಪಿ ನಾಯಕರಿಗೆ ಗೊತ್ತಿಲ್ಲ ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜು ಹೇಳಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುತ್ತಾರೆ ಎಂದು 56 ಬಾರಿ ಹೇಳಿಕೆಗಳನ್ನ ನೀಡಿದ್ದಾರೆ. ಪಕ್ವತೆ ಇಲ್ಲದೆ ರಾಜಕಾರಣಿ ವಿಜಯೇಂದ್ರ ತಮ್ಮ ಪಕ್ಷದಲ್ಲಿರುವ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಲಾಗದೆ ಹೈಕಮಾಂಡ್ ಮೊರೆ ಹೋಗಿರುವ ರಾಜ್ಯದ ಬಿಜೆಪಿ ಪಕ್ಷ, ರಾಜ್ಯ ಸರ್ಕಾರ ಹಾಗೂ ಕಾಂಗ್ರೆಸ್ ನಾಯಕರ ಬಗ್ಗೆ ಮಾತನಾಡುವುದೇನಿದೆ? ಸಂಘಟನೆ ಇಲ್ಲದೆ ರಾಜ್ಯದಲ್ಲಿ 3 ಉಪಚುನಾವಣೆಗಳನ್ನು ಗೆಲ್ಲುತ್ತಿರಲಿಲ್ಲ ಎಂದರು. ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಮಗನನ್ನೇ ವಿಧಾನಸಭೆ ಚುನಾವಣೆಯಲ್ಲಿ ಸೋಲಿಸಿದ್ದೇವೆ. ಮಾತನಾಡುವಾಗ ಅರ್ಥವಿಟ್ಟು ಮಾತನಾಡಬೇಕು. ರಾಜ್ಯದ ಅಭಿವೃದ್ಧಿ, ರಾಜ್ಯಕ್ಕೆ ಬರಬೇಕಾದ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾತನಾಡಬೇಕು. ಕೇಂದ್ರ ಸರ್ಕಾರದಿಂದ ಬರಬೇಕಾದ ಅನೇಕ ಯೋಜನೆಗಳು, ಅದಕ್ಕೆ ಬೇಕಾದ ಅನುದಾನವನ್ನು ಕೊಡಿಸುವ ನಿಟ್ಟಿನಲ್ಲಿ ಶ್ರಮಿಸದೆ ಬರೀ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತನಾಡುವುದೇ ಬಿಜೆಪಿಯ ಕೆಲಸವಾಗಿದೆ ಎಂದು ಹೇಳಿದರು. ನೂತನ ಜಿಲ್ಲಾಡಳಿತ ಭವನ ಕಟ್ಟಡ ಕಾಮಗಾರಿ ವೇಗವಾಗಿ ಹಾಗೂ ಗುಣಮಟ್ಟದ ರೀತಿಯಲ್ಲಿ ನಡೆಯುತ್ತಿದೆ. ಈ ತಿಂಗಳೊಳಗಾಗಿ ಜಿಲ್ಲಾಡಳಿತ ಭವನ ಸಿದ್ಧವಾಗಲಿದೆ. ತರಾತುರಿ ಮಾಡುವುದು ಸರಿಯಲ್ಲ, ಆಗುವ ಕೆಲಸಕ್ಕೆ ಪ್ರೋತ್ಸಾಹಿಸುವುದು ಅತ್ಯಗತ್ಯ ಎಂದು ಹೇಳಿದರು. ಬಿಜೆಪಿಯವರ ಆರೋಪಣದಲ್ಲಿ ಉರುಳೇ ಇಲ್ಲ. ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ತನಕ ಮಾತಾಡ್ತಾರೆ. ಮಾತಾಡೋದಕ್ಕೆ ಅರ್ಥ ಇಲ್ಲ. ಒಬ್ಬ ಜನಪ್ರತಿನಿಧಿಗಳಾಗಿ ವಿರೋಧ ಪಕ್ಷದಲ್ಲಿದ್ದು ಯಾವ ವಿಷಯಗಳ ಬಗ್ಗೆ ಮಾತಾಡಬೇಕು, ಅದು ಮಾತಾಡಿದರೆ ಜನರಲ್ಲಿ ಏನು ಅಭಿಪ್ರಾಯ ಬರ್ತಾ ಎಂಬುದು ಅರ್ಧನೇ ಇಲ್ಲದಂತ ಮಾತಾಡ್ತಾ ಇದ್ದಾರೆ. ಈಗಾಗಲೇ ಹೇಳಿದ್ದೀನಿ, ನಿಮ್ಮವ್ರು ಕೇಳಿದಾಗ ಯಾರು ಬಂದರೆ, ಆ ವಿಜಯೇಂದ್ರ ಒಂದು ಪಕ್ಷದ ಅಧ್ಯಕ್ಷ ಆಗಿ 56ನೇ ಸಲ ಹೇಳ್ಯಾರ, ಮುಖ್ಯಮಂತ್ರಿಗಳು ಈಗ ರಾಜೀನಾಮೆ ಮಾಡ್ತಾರೆ, ಆಗ ರಾಜೀನಾಮೆ ಮಾಡ್ತಾರೆ, ಈಗ ರಾಜೀನಾಮೆ ಮಾಡ್ತಾರೆ, ಆಗ ರಾಜೀನಾಮೆ ಮಾಡ್ತಾರೆ. ಏನಾದರೂ ಅರ್ಧ ಐತೆ ಅದಕ್ಕೆ? ಏನಾದರೂ ಈಗ ಮತ್ತೆ ಹೇಳ್ತಾನೆ, ಈಗ ಸೆಷನ್ ಪ್ರಾರಂಭ ಆಗಿದಾಗ ಮಾಡ್ತಾ ಇರ್ತಾರೆ. 10 ಸಲ ಇದ್ರ ಬಗ್ಗೆ ಡೇಟಾ ಕೊಟ್ಬಿಟ್ಟಾರೆ ಅವರು. ಏನದು? ಅದು ಒಬ್ಬ ಮೆಚ್ಯೂರ್ಡ್ ಇರ್ತಕ್ಕಂಥ ರಾಜಕಾರಣ ಆತ, ಮೋಸ್ಟ್ ಅನ್ಮೆಚ್ಯೂರ್ಡ್ ಮ್ಯಾನ್. ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರ ಪಾರ್ಟಿಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಸುಧಾರಿಸ್ಕೊಳ್ಳಿಕ್ಕೆ ಆಗ್ಬೋದು ಅವ್ರಿಗೆ, ಅವ್ರ ಹೈಕಮಾಂಡ್ನವ್ರಿಗೆ ಇವ್ರು ಸುಧಾರಿಸ್ಲಿಕ್ಕೆ ಆಗ್ಬೋದು. ಅವರೇನು ನಮ್ಮ ಸರ್ಕಾರ ಬಗ್ಗೆ, ನಮ್ಮ ನಾಯಕರ ಬಗ್ಗೆ ಮಾತಾಡ್ತಾರೆ ಅವರು. ನಮಗೆ ಏನದ, ನಾವು ಸಂಘಟನೆ ಹೇಳಿದ್ರೆ ಒಂದನಿಗೆ ನಾವು 3 ಎಲೆಕ್ಷನ್ ಗೆದ್ದಿದ್ದೀವ. ಅಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು, MP ಆಗಿ ಎಕ್ಸ್ ಮಿನಿಸ್ಟರ್ ಆಗಿದ್ದಂಥವ್ರು, ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು, ಅವ್ರ ಮಗನ ಸೋಲಿಸಿದ್ವಿ ನಾವಲ್ಲಿ. ಪಾರ್ಲಿಮೆಂಟ್ಗೆ ಅವ್ರು ಗೆದ್ದಾರೆ, ಅವರು ಅಸೆಂಬ್ಲಿಯಲ್ಲಿ ಸೋಲಿಸಿದ್ವಿ. ಬೊಮ್ಮಾಯಿನವರು ಸೀಸನ್ ಪೊಲಿಟಿಷಿಯನ್, ಸೀನಿಯರ್ ಇದ್ದಾರೆ, ಅವ್ರದ್ದೇ ಕಾನ್ಸ್ಟಿಟ್ಯೂನ್ಸಿ. 6 ಬಾರಿಗೆ ನಮ್ಮ ಕ್ಯಾಂಡಿಡೇಟ್ ಸೋತಿರ್ತಕ್ಕಂಥದ್ದು. ಇವತ್ತು ಜನರು ಅವ್ರು ಸೋಲಿಸಿದ್ದಾರೆ. ಇನ್ನೇನು ಇದಕ್ಕೆ ಬೇಕು ಉತ್ತರ? ಅವ್ರು ಮಾತಾಡೋದಕ್ಕೆ ಏನಾದರೂ ಒಂದು ಅರ್ಥ ಇರಬೇಕು. ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು. ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಯೋಜನೆಗಳು, ಆ ನೀರಾವರಿ ಯೋಜನೆಗಳಿಗೂ ಅನೇಕ ಅಲ್ಲಿ ಪೆಂಡಿಂಗ್ ಬಿದ್ದಾವೆ ಕೇಂದ್ರ ಸರ್ಕಾರ ಹತ್ರ. ಒಂದಾದ್ರೂ ಕ್ಲಿಯರ್ ಮಾಡಿಸಿದ್ರೆ ಆ ದಿಶೆಯಲ್ಲಿ ಏನಾದ್ರು ಮಾತಾಡ್ತಾರೆ. ಅನೇಕ ಸ್ಕೀಮ್ಗಳಿಗೆ ಅನೌನ್ಸ್ ಮಾಡಿದ್ರೆ ದುಡ್ಡು ಕೊಡ್ತಾ ಇಲ್ಲ.
ಈಗ ನಬಾರ್ದು ಏನಾಯಿತು 9 ರಾಂಗ್ ಇದು ತರಾತುರಿ. ನಾನು ಹೇಳಿದ್ರೆ ನಾನು 4 ಸಲ ವಿಸಿಟ್ ಮಾಡಿದೆ. ಹಳೆ ಡಿ ಸಿ ಇದ್ದಾಗ ನೋಡಿದ್ವಿ, ಈ ಡಿ ಸಿ ಇದ್ದಾಗ ನೋಡಿದ್ವಿ. ಮಾಡ್ತಾಯಿದೆ. ಯಾವುದೇ ಬಿಲ್ಡಿಂಗಲ್ಲಿ ನೀವು ಸ್ಪೀಡಪ್ ಮಾಡಿದ್ರೆ ಅದು ವರ್ಷಾನುಗಟ್ಟಲೆ ಮುಂದೆ ಹೋಗ್ತದೆ. ಕಾಮಗಾರಿನೂ ಆಮೆಗತಿಯಲ್ಲಿ ನಡೀತಾ ಇದೆ, ಅರ್ಧಂಬರ್ಧ ಕೆಲಸ. ಏನು ಅರ್ಧಂಬರ್ಧ ಕೆಲಸ ಆಗಿಲ್ಲ, ಪರ್ಫೆಕ್ಟ್ ಆಗಿದೆ. ನಾವು ನೋಡಿದ್ವಿ, ಅಲ್ಲ ನಿಮಗೆ ನಾವು ಇಂಜಿನಿಯರ್ಸ್ ನೋಡಿದ್ವಿ, ಕ್ವಾಲಿಟಿ ಕಂಟ್ರೋಲ್ನ ಕರ್ಕೊಂಡು ಹೋದ್ವಿ, ಫರ್ನಿಚರ್ ಎಲ್ಲ ಮಾಡ್ತಾಯಿದ್ದಾರೆ, ಎಲ್ಲ ನಡೆದದ. ಆ ರೀತಿಯಾಗಿ ಮಾಡಬೇಕಾದಿಲ್ಲ, ಒಟ್ಟಿಗೆ ಈ ತಿಂಗಳ ಒಳಗಾಗಿ ಆಗ್ಬೇಕಂತ ಹೇಳಿದ್ವಿ. ಉದ್ಘಾಟನೆಯನ್ನು ಮಾಡ್ತಾಯಿಲ್ಲ, ನಾರ್ಮಲಾಗಿ ಅವ್ರನ್ನ ಪ್ರವೇಶ ಮಾಡಂತ ಹೇಳಿದ್ವಿ. ರಸ್ತೆ ಗಿಸ್ತೆ ಮಾಡ್ತಾರೆ ನೋಡ್ರಿ. ನೀವು ಮನೆ ಮಾಡಬೇಕಾದ್ರೆ ಎಲ್ಲ ಕಂಪ್ಲೀಟ್ ಮಾಡ್ತಾರೆ, ಮುಹೂರ್ತ ನೋಡ್ಕೊಂತಾರೆ, ಮಾಡಿ ಆಮೇಲೆ ಒಂದೊಂದು ಮಾಡ್ಕೊಂಡು ಹೋಗ್ತಾರೆ. ಗೌರ್ಮೆಂಟ್ ಕೆಲಸಕ್ಕೆ ಹಂಗೆ ಯಾಕೆ ಮಾಡ್ತೀರಿ? ಆಗಲೇಬೇಕಲ್ಲ ಅದು. ಹಾಗಂತ ನೀವು ಎಂಕರೇಜ್ ಮಾಡಿಸ್ಬೇಕು, ಇದು ಮಾಡಬೇಕು. ಅದು ಅದೇ ಈ ಕಳ್ತನ ಏನೋ ಆದ್ರೆ ಹೇಳ್ರಿ, ನಾವು ಇಮಿಡಿಯೇಟ್ ಇಲ್ಲ ಅದೇ ಮಾಡ್ತಾ ಇದ್ದಾರೆ, ರಾತ್ರಿ ಆಗಲು ಮಾಡ್ತಾ ಇದ್ದಾರೆ. ಅದು ಹೆರಿಗೆಗಾಗಿ ರಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದ ಬಾಣಂತಿ ಸಾವಿಗೀಡಾದ ಮತ್ತೊಂದು ಘಟನೆ ನಡೆದಿದೆ. ದೇವದುರ್ಗ ತಾಲೂಕಿನ ಹದ್ದಿನಾಳ ಗ್ರಾಮದ ನಿವಾಸಿ ಸರಸ್ವತಿ ಗಂಡ ನಿಂಗಯ್ಯ ಮೃತಪಟ್ಟ ಮಹಿಳೆ ಎಂದು ಗುರುತಿಸಲಾಗಿದೆ. ಹೆರಿಗೆ ನೋವು ಕಂಡಿದ್ದರಿಂದ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಜನವರಿ 2ರಂದು ಬಾಣಂತಿ ಸರಸ್ವತಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಳು. 3 ದಿನ ಆರೋಗ್ಯವಾಗಿದ್ದ ಮಹಿಳೆ ಆರೋಗ್ಯದಲ್ಲಿ ಏರುಪೇರಾಗಿ ಜನವರಿ 5ರಂದು ರವಿವಾರ ಮೃತಪಟ್ಟಿದ್ದಾಳೆ. ಮಗು ಆರೋಗ್ಯವಾಗಿದ್ದು ಚಿಕಿತ್ಸೆ ಪಡೆಯುತ್ತಿದೆ. ಘಟನೆಗೆ ಖಚಿತ ಕಾರಣ ತಿಳಿದು ಬಂದಿಲ್ಲ. ಕೆಲ ದಿನಗಳ ಹಿಂದೆಯಷ್ಟೇ ದೇವದುರ್ಗ ತಾಲೂಕಿನ ಮಸೀದಿಪುರ ಗ್ರಾಮ ಬಾಣಂತಿ ಹೆರಿಗೆ ಆಗಿ ಮಗು ಸಹಿತ ಸಾವಿಗೀಡಾದ ಘಟನೆ ನಡೆದಿತ್ತು. ಈಗ ಮತ್ತೊಂದು ಬಾಣಂತಿ ಸಾವಿನ ಪ್ರಕರಣ ವರದಿಯಾಗಿದೆ. ರಾಜ್ಯದಲ್ಲಿ ಬಾಣಂತಿಯರ ಸಾವಿನ ಪ್ರಕರಣ ನಿಯಂತ್ರಣಕ್ಕೆ ಬಾರದೆ ಹೋಗಿದೆ. ಸಾವಿಗೆ ನಿಖರ ಕಾರಣ ಗೊತ್ತಾಗದೆ ಇರುವುದು ಆತಂಕ ಹೆಚ್ಚಲು ಕಾರಣವಾಗಿದೆ. ಬಳ್ಳಾರಿ ಸೇರಿದಂತೆ ಸಿಂಧನೂರಿನಲ್ಲಿ 4 ಘಟನೆ ನಡೆದಿದ್ದು, ಘಟನೆಗೆ ಕಾರಣ ಇನ್ನೂ ಖಚಿತವಾಗಿಲ್ಲ. ಪ್ರಯೋಗಾಲಯದ ವರದಿ ಬಾಕಿ ಇರುವಾಗಲೇ ಮತ್ತೊಂದು ಘಟನೆ ನಡೆದಿದೆ. ಘಟನೆ ಬೆಳಕಿಗೆ ಬಂದಾಗ ರಾಜ್ಯ ಸರ್ಕಾರ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿತು. ಆದರೆ ಬೇರೆ ಜಿಲ್ಲೆಯಲ್ಲಿ ಘಟನೆ ನಡೆದಿದ್ದರೂ ಪರಿಶೀಲಿಸದೆ ಹೋಗಿದೆ ಎಂಬ ಟೀಕೆ ಎದುರಿಸುವಂತಾಗಿದೆ. ಮನೆ ಮುಂದೆ ನಿಲ್ಲಿಸಿದ ಆಟೋಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದು, ಆಟೋ ಸಂಪೂರ್ಣ ಸುಟ್ಟು ಹೋಗಿರುವ ಘಟನೆ ರಾಯಚೂರು ನಗರದ LBS ನಗರದಲ್ಲಿ ಮುಂಜಾನೆ 4 ಗಂಟೆ ಸುಮಾರಿಗೆ ನಡೆದಿದೆ. ವೀರೇಶ್ ಎಂಬುವವರಿಗೆ ಸೇರಿದ್ದ ಆಟೋಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದು, ಮನೆಯಿಂದ ಹೊರಬಂದು ನೋಡುವಷ್ಟರಲ್ಲಿ ಆಟೋ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. 2.50 ಲಕ್ಷ ಹಾನಿಯಾಗಿದೆ ಎಂದು ಆಟೋ ಮಾಲೀಕರು ತಿಳಿಸಿದ್ದು, ಈ ಕುರಿತು ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಸ್ ಪ್ರಯಾಣ ದರ ಹಿಂಪಡೆಯಲು ಆಗ್ರಹಿಸಿ SUCI ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಇಂದು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಜಿಲ್ಲಾ ಸಮಿತಿ ಸದಸ್ಯ ಚನ್ನಬಸವ ಜಾನೇಕಲ್ ಮಾತನಾಡಿ, ಬಸ್ ಪ್ರಯಾಣ ದರವನ್ನು ಶೇಕಡ 15ರಷ್ಟು ಏರಿಕೆ ಮಾಡಿರುವುದನ್ನು ಕೂಡಲೇ ಹಿಂಪಡೆಯಬೇಕು. ಅಡುಗೆ ಎಣ್ಣೆ, ಬೇಳೆಕಾಳುಗಳು, ಆಹಾರ ಪದಾರ್ಥಗಳ ಬೆಲೆ ಏರಿಕೆ, ಇಂಧನ ಬೆಲೆ ಏರಿಕೆ, ಹಣದೊಬ್ಬರದ ಬಿಸಿಯಿಂದ ರಾಜ್ಯದ ಜನರು ಬೇಸತ್ತು ಹೋಗಿದ್ದು, ಸಾರಿಗೆ ವ್ಯವಸ್ಥೆ ಆಧುನಿಕ ಬದುಕಿನ ಮೂಲ ಅವಶ್ಯಕತೆಯಾಗಿದೆ. ಆದ್ದರಿಂದ ಸಾರಿಗೆ ನಿಗಮಗಳು ಬಸ್ ಟಿಕೆಟ್ ದರ ಏರಿಕೆ ಮಾಡಿರುವುದು ಗಾಯದ ಮೇಲೆ ಬರೆ ಎಳೆದಂತಾಗುತ್ತದೆ ಎಂದರು. ಒಂದು ಕಡೆ ಹೊಸ ವರ್ಷದಲ್ಲಿ ಜನರು ಕಷ್ಟಗಳು ಪರಿಹಾರವಾಗಲಿ ಎಂದು ಶುಭ ಹಾರೈಸಿದರು. ಇನ್ನೊಂದು ಕಡೆ ಹೊಸ ವರ್ಷಕ್ಕೆ ಸರ್ಕಾರವು ಜನರಿಗೆ ಸಂಕಷ್ಟ ತರುವ ಉಡುಗೊರೆ ನೀಡಿದೆ. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯ ಬಾಕಿ ಹಣವನ್ನು ತಡ ಮಾಡದೆ ಸಾರಿಗೆ ನಿಯಮಗಳಿಗೆ ಪಾವತಿ ಮಾಡಬೇಕು. ಸಾರಿಗೆ ನಿಗಮಗಳಲ್ಲಿರುವ ಭ್ರಷ್ಟಾಚಾರ, ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಬೇಕು. ಕೇಂದ್ರ ಸರ್ಕಾರವು ರಾಜ್ಯಕ್ಕೆ ನೀಡಬೇಕಾದ ನ್ಯಾಯಸಮ್ಮತ ತೆರಿಗೆ ಬಾಕಿ ಪಾವತಿಸಬೇಕು. ಸಾರಿಗೆ ಸಂಸ್ಥೆಗಳ ಆದಾಯ ಕೊರತೆಯನ್ನ ತುಂಬಬೇಕು. ಅದರ ಬದಲು ಬಸ್ ದರ ಹೆಚ್ಚಳ ಮಾಡಿದರೆ ಜನಸಾಮಾನ್ಯರನ್ನು ಇನ್ನಷ್ಟು ಸಂಕಷ್ಟಕ್ಕೆ ದೂಡಿದಂತಾಗುತ್ತದೆ. ಬಸ್ ದರ ಹೆಚ್ಚಳ ವಾಪಸ್ಸು ಪಡೆಯದಿದ್ದರೆ ರಾಜ್ಯದಲ್ಲಿ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು.
ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿ ಸದಸ್ಯ ಮಹೇಶ್ ಚಿಕ್ಕಲಪರವಿ, ಅಣ್ಣಪ್ಪ ಎಸ್, ಮಲ್ಲನಗೌಡ, ಪ್ರಮೋದ್, ವಿನೋದ್, ಅಂಬಾಜಿ, ವೀರೇಶ್ ಬಾಬು, ವೀರಭದ್ರಯ್ಯ, ಮಹೇಂದ್ರ ಸಿಂಗ್, ಅಶೋಕ್ ಸೇರಿದಂತೆ ಅನೇಕರು ಇದ್ದರು. ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ, ಸೇಡಂ, ಭಾರತ ವಿಕಾಸ ಸಂಗಮ, ವಿಕಾಸ್ ಅಕಾಡೆಮಿ ಹಾಗೂ ಸೇವಾ ಎಂಬಿ ಪ್ರಕಾಶ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಸಂಯುಕ್ತ ಆಶ್ರಯದಲ್ಲಿ 7ನೇ ಭಾರತೀಯ ಸಂಸ್ಕೃತಿ ಉತ್ಸವದ ಅಂಗವಾಗಿ ಜನವರಿ 8ರಂದು ಜಾದೂಗಾರ ಕುದ್ರೋಳಿ ಗಣೇಶ್ ಅವರಿಂದ ಜಾಗೃತಿ ಜಾದೂ ಕಾರ್ಯಕ್ರಮವನ್ನು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬೆಳಗ್ಗೆ 10 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ವಿಕಾಸ್ ಅಕಾಡೆಮಿಯ ಸಂಚಾಲಕ ಡಾಕ್ಟರ್ ಶರಣಬಸವ ಪಾಟೀಲ್ ಜೋಳದ ಹೆಡೆಗೆ ಹೇಳಿದರು. ಅವರಿಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ನೆರವೇರಿಸಲಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಎನ್ ಶಂಕರಪ್ಪ, ರಾಯಚೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಶುಭಸಪ್ಪ ಮಾಲಿ ಪಾಟೀಲ್, ನಿವೃತ್ತ ಉಪನ್ಯಾಸಕ ಹನುಮಂತಪ್ಪ ಗವಾಯಿ, ಸಾಹಿತಿ ವೀರ್ ಹನುಮಾನ್, ಎಸ್ಎಲ್ ಕೇಶವರೆಡ್ಡಿ, ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೇವಿನಬೆಂಚಿ, ವಿಕಾಸ್ ಅಕಾಡೆಮಿ ಜಿಲ್ಲಾ ಸಂಚಾಲಕ ಸುಭಾಷ್ ಚಂದ್ರ ಪಾಟೀಲ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಂಕಣ್ಣ, ಭಾರತ ವಿಕಾಸ್ ಸಂಗಮ ಮೋಹನ್ ಅಗರ್ವಾಲ್, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ, ಕಲಾ ಸಂಕುಲ ಸಂಸ್ಥೆ ಕಾರ್ಯದರ್ಶಿ ಮಾರುತಿ ಬಡಿಗೇರ್, ವಿಕಾಸ್ ಅಕಾಡೆಮಿಯ ರಾಜಶೇಖರ್ ಹಿರೇಮಠ್, ಎಸ್ಬಿಇಆರ್ಡಿ ಸೊಸೈಟಿ ಕಾರ್ಯದರ್ಶಿ ರಾಜಶೇಖರ್ ಎಲಿ, ವಿಕಾಸ್ ಅಕಾಡೆಮಿಯ ನಂದಾಪುರು ಶ್ರೀನಿವಾಸ್ ರಾವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಕುದ್ರೋಳಿ ಗಣೇಶ್ ಅವರಿಂದ ಒಂದು ರಂಗಮಂದಿರದಲ್ಲಿ ಬೆಳಗ್ಗೆ 10 ಗಂಟೆಗೆ ಒಂದು ಜಾಗೃತಿ ಜಾದು ಅಂತೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಬರೀ ಮನೋರಂಜನೆ ಅಂತಲ್ಲ, ಅಲ್ಲಿ ಯುವಕರನ್ನು ಎಲ್ಲ ಕಾಲೇಜುಗಳಿಂದ ಯುವಕರು ಮತ್ತು ವಾಲಂಟಿಯರ್ಸ್ ಕೂಡ ಸೇರ್ತಾರೆ. ಈ ಒಂದು ಏನು 29ನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಇವತ್ತು ಈ ಮ್ಯಾಜಿಕ್ ಶೋವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಇದೇ ಕಳೆದ ಬಾರಿ ಇದೇ ಥರ ಕಾರ್ಯಕ್ರಮವನ್ನು ನಾವು ಇಡೀ ಜಾಗೃತಿ ಮೂಡಿಸಲಿಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗಾಗಿ ಈ ಕಾಂಪಿಟೇಷನ್ಸ್ಗಳನ್ನು ಮಾಡಿದ್ವಿ. ಸುಮಾರು ಒಂದು 14 ಕಾಂಪಿಟೇಷನ್ಸ್ಗಳನ್ನು ಬೇರೆ ಬೇರೆ ಸ್ಪರ್ಧೆಗಳನ್ನು ಹಮ್ಮಿಕೊಂಡು ಎಲ್ಲರಿಗೆ ಮಾಹಿತಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ, ಜೊತೆಗೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಈ ಸ್ಪರ್ಧೆಗಳಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಇದು ತಾಲೂಕು, ಜಿಲ್ಲಾ ಮತ್ತು ವಿಭಾಗೀಯ ಮಟ್ಟದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬಂದಿದ್ದೇವೆ. ಅದರ ಜೊತೆಗಾಗಿನೇ ಇವತ್ತು 8ನೇ ತಾರೀಕು ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲಿಕ್ಕೆ ನಾವು ಕೇಳಿಕೊಂಡಾಗ ಸನ್ಮಾನ್ಯ ಕೆ ಶಿವನಗೌಡ ನಾಯಕ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಜೊತೆಗೆ ಮತ್ತು ನಮ್ಮ ಯಾವಾಗಲೂ ಕೂಡ ಇದ್ರ ಜೊತೆಗೆ ಸಂಸ್ಥೆಯ ಜೊತೆಗಿರ್ತಕ್ಕಂಥ ಎನ್ ಶಂಕರಪ್ಪನವರು ಮಾಜಿ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರು, ಹಾಗೆ ಶಿವಬಸಪ್ಪ ಮಾಲಿಪಾಟೀಲ್ ಅವರು ಸಿಂಡಿಕೇಟ್ ಸದಸ್ಯರು ಕೂಡ ವಹಿಸಲಿದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಹನುಮಂತಪ್ಪ ಗವಾಯಿಸರು ಮತ್ತು ಹಿರಿಯ ಸಾಹಿತಿಗಳಾದಂಥ ವೀರ ಹನುಮಾನ್ ಅವರು ಮತ್ತು ಎಸ್ಎಲ್ ಕೇಶವರೆಡ್ಡಿ ಅವರು ಮತ್ತು ವೆಂಕಟೇಶ್ ಬೇವಿನಬೆಂಚಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾ ಸಂಚಾಲಕರಾದಂಥ ಸುಭಾಷ್ ಚಂದ್ರ ಪಾಟೀಲ್ ಅವರು, ಡಾಕ್ಟರ್ ಎಂಕಣ್ಣವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಯಚೂರು ಇವರು, ಮೋಹನ್ ಅಗರ್ವಾಲ್ ಅವರು ಭಾರತ ವಿಕಾಸ್ ಸಂಗಮ ಅವರು ಬರಬೇಕಾಗಿತ್ತು, ಪತ್ರಿಕಾಗೋಷ್ಠಿಗೆ ಬಂದಿಲ್ಲ ಅವರು, ಶಿವಮೂರ್ತಿ ಹಿರೇಮಠರವರು ರಾಜ್ಯ ಸಮಿತಿ ಸದಸ್ಯರು ಅವರು, ಮಾರುತಿ ಬಡಿಗೇರ್ ಅವರು ಕಾರ್ಯದರ್ಶಿಗಳು ಕಲಾ ಸಂಕುಲ ಸಂಸ್ಥೆ, ರಾಜಶೇಖರ್ ಹಿರೇಮಠರವರು, ಬಸವರಾಜ್ ಎಲಿಯವರು, ಅದೇ ರೀತಿಯಾಗಿ ನಮ್ಮ ಈ ಎಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಹಿರಿಯರಾಗಿರ್ತಕ್ಕಂಥ ಯಾವಾಗಲೂ ಕೂಡ ನಾವು ಜೊತೆಗೆ ಈ ಕಾರ್ಯಕ್ರಮಗಳನ್ನು ವಿಕಾಸ್ ಅಕಾಡೆಮಿ ಮತ್ತು ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಏನೇ ಕಾರ್ಯಕ್ರಮಗಳು ಕೂಡ ನಮ್ಮ ಬೆನ್ನೆಲುಬಾಗಿ ನಂದಾಪುರ ಶ್ರೀನಿವಾಸ್ ಅವರು ಕಾರ್ಯಕ್ರಮ ಜೊತೆಗೆ ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಹಾಗೆಯೇ ನಮ್ಮ ಮಾರುತಿಯವರು ಮತ್ತು ನಮ್ಮ ಆಡಳಿತಾಧಿಕಾರಿಗಳಂತ ಮರಣಗೌಡರು ಕೂಡ ಕಾರ್ಯಕ್ರಮದಲ್ಲಿ ಇರಲಿದ್ದಾರೆ. ಈ ಒಂದು ಕಾರ್ಯಕ್ರಮ ಈ ಸಂದರ್ಭದಲ್ಲಿ ನಂದಾಪುರ್ ಶ್ರೀನಿವಾಸ್ ರಾವ್, ಸೇವಾ ಸಂಸ್ಥೆ ಅಧ್ಯಕ್ಷ ಪಿ ಬಸವರಾಜ್, ಪ್ರಾಚಾರ್ಯ ಎಂಜಿ ಮಾರುತಿ, ಆರ್ ಮಲ್ಲಿನಗೌಡ ಇದ್ದರು. ನಗರದ ವಾರ್ಡ್ ನಂಬರ್ 30-31ರಲ್ಲಿ ರಾಜೀವ್ ನಗರ ಮನೆಗಳ ಕಟ್ಟಡ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು ಪೂರ್ಣಗೊಳಿಸಬೇಕು ಎಂದು ಒತ್ತಾಯಿಸಿ ನಗರದ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಇಂದು ಮನವಿ ಪತ್ರ ಸಲ್ಲಿಸಲಾಯಿತು. ನಗರದ ವಾರ್ಡ್ ನಂಬರ್
ಮತ್ತು 31ರ ರಾಜೀವ್ ನಗರ ಕೊಳಚೆ ಪ್ರದೇಶದಲ್ಲಿ ವಾಸಿಸುವ 100ಕ್ಕೂ ಅಧಿಕ ಬಡ ಕುಟುಂಬಗಳ ಮನೆಗಳು ಶಿಥಿಲಗೊಂಡಿದ್ದು ತೆರವುಗೊಳಿಸುವ ನಿರ್ಮಿಸಿಕೊಡುವುದಾಗಿ ಜಿಲ್ಲಾಡಳಿತ ಸೂಚಿಸಿತ್ತು. ಕಟ್ಟಡ ಕಾಮಗಾರಿ ಪ್ರಾರಂಭಿಸಿ ಅರ್ಧಕ್ಕೆ ನಿಲ್ಲಿಸಲಾಗಿದೆ ಎಂದು ದೂರಿದರು. ಕಳೆದ 3 ವರ್ಷಗಳಿಂದ ಕುಟುಂಬಗಳು ಬೀದಿ ಪಾಲಾಗಿವೆ. ಬೀದಿ ಬದಿಯಲ್ಲಿ ತಾತ್ಕಾಲಿಕ ಶೆಡ್ಡುಗಳನ್ನು ಹಾಕಿಕೊಂಡಿದ್ದು ಬಿಸಿಲು ಮಳೆ ಚಳಿಯಿಂದ ಜನರು ಬಳಲುತ್ತಿದ್ದು ಅಲ್ಲದೆ ವಿಷ ಜಂತುಗಳ ಕಡಿತಕ್ಕೆ ಒಳಗಾಗಿ ಆತಂಕಕ್ಕೆ ಒಳಗಾಗಿದ್ದಾರೆ. ಶಿಥಿಲ ಮನೆಗಳಿಂದ ಮರಣ ಹೊಂದದ ಕುಟುಂಬಗಳಿಗೆ ಯಾವುದೇ ಪರಿಹಾರ ನೀಡಿಲ್ಲವೆಂದು ಹೇಳಿದರು. ಈ ಬಗ್ಗೆ ಯಾವುದೇ ರಾಜಕೀಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಈ ಕಟ್ಟಡ ಕಾಮಗಾರಿಯ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದಾರೆ. ಜಿಲ್ಲಾಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಕೊಳಚೆ ಪ್ರದೇಶದಲ್ಲಿರುವ ರಾಜೀವ್ ನಗರದ ಅರ್ಧಕ್ಕೆ ನಿಲ್ಲಿಸಿರುವ ಕಟ್ಟಡವನ್ನು ಪುನಃ ಪ್ರಾರಂಭಿಸಿ ಪೂರ್ಣಗೊಳಿಸಿ ಸಂತ್ರಸ್ತ ಕುಟುಂಬಗಳ ಮನೆಗಳನ್ನು ಹಂಚಿಕೆ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. ರಾಜನಗರ ಮನೆಗಳ ಕಟ್ಟಡ ಕಾಮಗಾರಿ ಅರ್ಧಕ್ಕೆ ಮನೆಗಳ ಕಟ್ಟಡ ಪುನಃ ಸ್ವಲ್ಪ ಗಟ್ಟಿಗೋಪ ಬೇರೆ ಕಾಣಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕಡೆಗೆ ಸಹಿ ಮಾಡಿರುವ ತಮ್ಮಲ್ಲಿ ಮನವಿ ಸಲ್ಲಿಸಿದ್ದೇನೆಂದರೆ ರಾಯಚೂರು ನಗರ ವಾರ್ಡ್ ನಂಬರ್ 30-31 ರಾಜನಗರ ಕೊಳಚೆ ಪ್ರದೇಶದಲ್ಲಿ ವಾಸವಾಗಿರುವ ಸುಮಾರು 100ಕ್ಕೂ ಅಧಿಕ ಬಡ ಕುಟುಂಬಗಳು ಶೀತಲಗೊಂಡ ಮನೆಗಳನ್ನು ಕೆಡವಿ ಪಕ್ಕ ಮನೆಗಳನ್ನು ಕಡಿಸಿಕೊಡುವುದಾಗಿ ತಿಳಿಸಿ ಕಟ್ಟಡ ಕಾಮಗಾರಿ ಪ್ರಾರಂಭಿಸಿ ಅರ್ಧಕ್ಕೆ ನಿಲ್ಲಿಸಲಾಗಿದೆ. ಕಳೆದ 3 ವರ್ಷಗಳಲ್ಲಿ ಇಲ್ಲಿಯ ಕುಟುಂಬಗಳು ಬೀದಿ ಪಾಲಾಗಿದ್ದಾರೆ. ಬೀದಿಯ ತಾತ್ಕಾಲಿಕ ಶೆಡ್ಡುಗಳನ್ನು ಹಾಕಿಕೊಂಡಿದ್ದು ಈ ಶೆಡ್ಡುಗಳನ್ನು ಬಿಸಿಲು ಮಳೆ ಚಳಿಯಿಂದ ಜನರು ಬಾಳುತ್ತಿದ್ದು ಅಲ್ಲದೆ ವಿಷ ಜಂತುಗಳಾದ ಹಾವು ಚೇಳುಗಳು ಶೆಡ್ಡುಗಳು ಬಂದಿರುವ ಉದಾಹರಣೆಗಳು ಸಾಕಷ್ಟಿವೆ. ಇದರಿಂದಾಗಿ ಚಿಕ್ಕ ಮಕ್ಕಳು ಮಹಿಳೆಯರು ಭಯಭೀತಿಯಿಂದ ಆತಂಕಗೊಳ್ಳುತ್ತಿದ್ದಾರೆ. ಈ ಕುಟುಂಬಗಳ ಮನೆಗಳನ್ನು ಕಿತ್ತಿ ಹಾಕಿದಾಗಿನಿಂದ ಸುಮಾರು 10 ಜನ ದುಡಿಯ ಗಂಡು ಮಕ್ಕಳು ಮರಣ ಹೊಂದಿದ್ದು ಅವರ ಕುಟುಂಬಗಳಿಗೆ ಯಾವುದೇ ಪರಿಹಾರ ದೊರೆಯದೆ ತುಂಬ ಕಷ್ಟ ಅನುಭವಿಸಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಯಾವುದೇ ರಾಜಕೀಯ ಪ್ರತಿನಿಧಿಗಳು ಅಧಿಕಾರಿಗಳು ಈ ಕಟ್ಟಡ ಕಾಮಗಾರಿ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಆದ್ದರಿಂದ ಜಿಲ್ಲಾಧಿಕಾರಿಗಳ ತಾವುಗಳು ತಕ್ಷಣವೇ ಕೊಳಚೆ ಪ್ರದೇಶದಲ್ಲಿರುವ ರಾಜನಗರ ಅರ್ಧಕ್ಕೆ ನಿಲ್ಲಿಸಿರುವ ಕಟ್ಟಡವನ್ನು ಪುನಃ ಪ್ರಾರಂಭಿಸಿ ಪೂರ್ಣಗೊಳಿಸಿ ಸಂತ್ರಸ್ತ ಕುಟುಂಬಗಳ ಮನೆಗಳನ್ನು ಹಂಚಿಕೆ ಮಾಡಿಕೊಡಬೇಕೆಂದು ನಗರ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಸಮಿತಿ ರಾಯಚೂರು ವತಿಯಿಂದ ತಮ್ಮಲ್ಲಿ ಈ ಸಂದರ್ಭದಲ್ಲಿ ನಗರ ಸಂಯೋಜನಾ ಅನ್ವರ್, ಜಂಬಣ್ಣ, ಗೋಪಾಲ್, ರಾಮು, ಹನುಮಂತ, ತಿಮ್ಮಲಮ್ಮ, ಶಂಕರಮ್ಮ, ನಿಂಗಪ್ಪ, ಜಲಾಲ್ ಸೇರಿದಂತೆ ಅನೇಕರು ಇದ್ದರು. ದರ್ವೇಶ್ ಫಕೀರ್ ಅಲೆಮಾರಿ ಸಮುದಾಯಕ್ಕೆ ಸಮುದಾಯ ಭವನ ನಿರ್ಮಾಣಕ್ಕೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ದರ್ವೇಶ್ ಉರ್ಫ್ ಫಕೀರ್ ಅಲೆಮಾರಿ ಕ್ಷೇಮಾಭಿವೃದ್ಧಿ ಸಂಘಟನೆ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ನಗರದಲ್ಲಿ ದರ್ವೇಶ್ ಫಕೀರ್ ಅಲೆಮಾರಿ ಕುಟುಂಬಗಳು ಸುಮಾರು 40ರಿಂದ 50 ವರ್ಷಗಳವರೆಗೆ 100 ಕುಟುಂಬಗಳು ವಾಸವಾಗಿದ್ದು ನಗರದಲ್ಲಿಯೇ ಜೀವನ ಮಾಡುತ್ತಿದ್ದೇವೆ. ಸಮುದಾಯವು ಆರ್ಥಿಕವಾಗಿ ಹಿಂದುಳಿದಿದ್ದು ಯಾವುದೇ ಸಭೆ ಸಮಾರಂಭಗಳನ್ನು ಮಾಡಬೇಕಾದರೆ ತೊಂದರೆ ಅನುಭವಿಸುತ್ತಿದ್ದೇವೆ. ಕಲ್ಯಾಣ ಮಂಟಪಗಳಲ್ಲಿ ಮಾಡಲು ದುಬಾರಿ ಹಣವಿಲ್ಲದೆ ಅನಾನುಕೂಲತೆಯನ್ನು ಅನುಭವಿಸುವಂತಾಗಿದೆ. ಅಲೆಮಾರಿ ಸಮುದಾಯಕ್ಕೆ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಡಲು ಒತ್ತಾಯಿಸಿದರು. ಕರ್ನಾಟಕ ದರ್ವೇಶ್ फकीर अलमारी सेवा विधि देखो रायचूर गुंडापुर बहुत से साल से जिंदगी कर रहे 40-50 साल से। देखो कम से कम 100 घरों से भी ज़्यादा है। अब तक हमारे को समाधान मंजूर नहीं करे क्यों बोले तो हमारे समाधान मंजूर किस लिए बोले तो बहुत से जने शादी हालत में रखने वास्ते पैसे नहीं है सब। वो तरफ से जगह छोटा रहने की तरफ से बहुत तकलीफ हो रही है हमारे को। ये तरफ से हमें जिस हिसाब से मनवी क्या करने का है बोले एक समाधान भवन मंजूर मार्ग पर ना बोल के आपके पास विनती करते सब। क्यों बोले बहुत गरीब जिंदगी है, इसमें पैसे नहीं रहने की तरफ से बहुत सा तकलीफ हो रहा है। पैसे ने कहाँ से लाते पैसे बोलते एक समाधान भवन मंजूर मार्ग पर हमारे पास विनती करते। ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷ ಶಬ್ಬೀರ್, ಜಿಲ್ಲಾ ಉಪಾಧ್ಯಕ್ಷ ಖಾಜಾ ಸಾಬ್, ಜಿಲ್ಲಾ ಅಧ್ಯಕ್ಷ ಮೊಹಮ್ಮದ್ ಹಿಸೇನ್, ಮೊಹಮ್ಮದ್ ಗೌಸುದ್ದೀನ್, ಮೊಹಮ್ಮದ್ ಹಜರುದ್ದೀನ್, ಶಾಲಂ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತುಗಳು. ರಾಯಚೂರು ತಾಲೂಕಿನ ಯರಿಗೆರೆ ಗ್ರಾಮದ ಹಜರತ್ ಬಡೇಸಾಬ್ ದರ್ಗಾದ ಪ್ರಕಟಣೆ ಹೀಗಿದೆ.
ಸರ್ವಧರ್ಮಗಳ ಸಂಕೇತವಾದ ಹಜರತ್ ಬಡೆ ಸಾಬ್ 126ನೇ ವರ್ಷದ ಉರುಸ್ ಎ ಶರೀಫ್ ಸರ್ವ ಸದ್ಭಕ್ತರಲ್ಲಿ ವಿನಂತಿ. ಪ್ರತಿ ವರ್ಷದಂತೆ ಈ ವರ್ಷವೂ ಯರಗೇರದ ಪ್ರಸಿದ್ಧ ಸರ್ವಧರ್ಮಗಳ ಸಂಕೇತವಾದ ಹಜರತ್ ಬಡೆ ಸಾಬ್ ಅವರ 126ನೇ ವರ್ಷದ ಉರುಸನ್ನು ದಿನಾಂಕ 4/1/2025 ರಿಂದ 6/1/2025 ಅತ್ಯಂತ ವಿಜೃಂಭಣೆಯಿಂದ ಮತ್ತು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುವುದು. ಪ್ರಯುಕ್ತ ಸರ್ವಧರ್ಮದ ಸಮಸ್ತ ಭಕ್ತಾದಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಉರುಸ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ವಿನಂತಿಸಲಾಗಿದೆ. ವಿಶೇಷ ಸೂಚನೆ: ದಿನಾಂಕ 4/1/2025 ರಂದು ಶನಿವಾರ ರಾತ್ರಿ 10:30 ಪ್ರತಿ ವರ್ಷದ ಸಂಪ್ರದಾಯದಂತೆ ದರ್ಗಾ ಸಜ್ಜಾದೆ ನಶೀನ್ ಜನಾಬ್ ಸೈಯದ್ ಹಫೀಜುಲ್ಲಾ ಖಾದ್ರಿ ಇವರ ಮನೆಯಿಂದ ಸಂದಲ್ ಶರೀಫ್ ಗಂಧದ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ದಿನಾಂಕ 5/1/2025 ರವಿವಾರ ಬೆಳಿಗ್ಗೆ ಮುಂಜಾನೆ 5 ಗಂಟೆಗೆ ದರ್ಗಾ ತಲುಪಿಸಲಾಗುವುದು. ಸಂದಲ್ ಶರೀಫ್ ಶನಿವಾರ 4/1/2025, ಉರ್ಸ್ ಶರೀಫ್ ರವಿವಾರ 5/1/2025, ಜಿಯಾರತ್ ಸೋಮವಾರ 6/1/2025 ನಡೆಯುತ್ತದೆ ಎಂದು ಹಜರತ್ ಬಡೆ ಸಾಬ್ ದರ್ಗಾದ ಅಧ್ಯಕ್ಷರಾದ ಮೆಹಬೂಬ್ ಪಟೇಲ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಾಹೀರಾತಿನ ನಂತರ ಪುನಃ ಮೇಘ ವಾರ್ತೆಗಳಿಗೆ ಸ್ವಾಗತ. ಅಂಬಿಗರ ಚೌಡಯ್ಯ ಜಯಂತಿಯನ್ನು ಜನವರಿ 21 ರಂದು ಅದ್ದೂರಿಯಾಗಿ ಆಚರಣೆಗೆ ಸಿದ್ಧತೆ ಕೈಗೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಅಂಬಿಗರ ಚೌಡಯ್ಯ ಜಯಂತಿ ಅಂಗವಾಗಿ ಅಂಬಿಗರ ಪುತ್ಥಳಿಗೆ ಗಣ್ಯರಿಂದ ಮಾಲಾರ್ಪಣೆ ಮಾಡಿ ಮೆರವಣಿಗೆ ಚಾಲನೆ ನೀಡಲಾಗುತ್ತದೆ. ವಿವಿಧ ವೃತ್ತಗಳಲ್ಲಿ ಮೆರವಣಿಗೆ ನಡೆಸಲಾಗುತ್ತದೆ. ಮೆರವಣಿಗೆಯಲ್ಲಿ ಸಮಾಜದ ಮಹಿಳೆಯರು ಕಳಸ ಕುಂಭ ಹೊತ್ತು ಸಾಗಲಿದ್ದಾರೆ. ವಿವಿಧ ಕಲಾ ತಂಡಗಳು ಭಾಗವಹಿಸಲಿವೆ ಎಂದರು. 12 ಗಂಟೆಗೆ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ನಡೆಯಲಿದ್ದು, ಕಾರ್ಯಕ್ರಮದಲ್ಲಿ ಉಪನ್ಯಾಸ, ಸಮಾಜದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಪದವಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಸಮಾಜದಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ ಸನ್ಮಾನಿಸಲಾಗುತ್ತದೆ ಎಂದು ತಿಳಿಸಿದರು. ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಪೂರ್ವಭಾವಿ ಸಭೆಯನ್ನು ನಡೆಸಿಕೊಡಲಿದ್ದಾರೆ. ಅವರಿಗೆ ಕೂಡ ತಮ್ಮೆಲ್ಲರ ವತಿಯಿಂದ, ಸಮಾಜದ ಬಂಧು ಬಾಂಧವರಿಂದ, ಜಿಲ್ಲಾಡಳಿತ ವತಿಯಿಂದ, ಸಮಾಜದ ವತಿಯಿಂದ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರಬಯಸುತ್ತೀರಿ. ತಮ್ಮೆಲ್ಲರಿಗೂ ಕೂಡ ಜಿಲ್ಲಾಡಳಿತ ವತಿಯಿಂದ ಮತ್ತು ಸಮಾಜದ ವತಿಯಿಂದ ತಮ್ಮೆಲ್ಲರನ್ನ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರಿ ನಮ್ಮ ಅಂಬಿಗರ ಚೌಡಯ್ಯ ಜಯಂತಿ ಇದೆ. ಸೊ ಇದನ್ನು ನಾವು ರಂಗಮಂದಿರ ಕರೆಕ್ಟ್ ಆದ ಆ ರೀತಿ ಅದಕ್ಕೆ ಇದು ನೀವು ಯಾವ್ದಾವ್ದು ಏನೇನು ಮಾಡಿಸ್ತೀರಿ ನೀವು ಅದರಲ್ಲಿ? ಆಮ್ಯಾಗ ಇದು ಇನ್ವಿಟೇಷನ್ ಕಾರ್ಡ್ ನಾವು ಮಾಡಿಸ್ತೀವಿ. ಅಲ್ಲ, ಇನ್ವಿಟೇಷನ್ ಕಾರ್ಡ್ ನಿಮಗೆ ಇರಲಿ. ಅದನ್ನ ನಾವು ಪ್ರೋಟೋಕಾಲ್ ಮಾಡಿ ನಿಮ್ಗೆ ಎಷ್ಟು ಬೇಕು ಹೇಳ್ರಿ, ನೀವು ಇಲ್ಲ ಸರ್, ಅದರಲ್ಲಿ ಏನಾಗ್ತದ್ರಿ ನಮಗೆ ಜಯಂತಿ ಮಾಡೇವಿ. ಹಾಂ ಸರ್, ಸಮಾಜದವರು ಭಾರಿ ಉತ್ಸುಕತೆಯಿಂದ ಭಾಗವಹಿಸ್ತಾರೆ, ಬಹಳ ಚಂದನು ಮಾಡ್ತಾರೆ. 2-3 ಕಡೆ ನಾನು ಕೆಲಸ ಮಾಡಿ ಬಂದು ನೋಡೇನಲ್ಲ. ನೀವ್ ಹೆಂಗ್ ಹೇಳಾಕ್ತಾರೆ ಇದೇ ರೀತಿ ಕೋಆಪರೇಷನ್ ನಾವು ಮಾಡ್ಕೋತೇವೆ ಅಂತ ಹೇಳಿ ಅಗದಿ ಇಲ್ಲ ಅಂದ್ರೆ ಜಾಸ್ತಿ ಏನ್ರಿ ಜಿಲ್ಲಾಡಳಿತ ಅಲ್ಲಿ ಮಾಡ್ರಿ ಇಲ್ಲಿ ಮಾಡ್ರಿ ಅಂತ ಇದೇ ಬರ್ತಾರ ಹೊರತಾಗಿ ನಾವು ಮಾಡ್ಕೋತೇವೆ ಅಂತ ಹೇಳಿದವ್ರು ಫಸ್ಟ್. ಈಗ ನೋಡ್ರಿ ಸ್ವಂತ ಸರ್ ನಾವು ಸಮಾಜದಿಂದ ಮಾಡ್ತೇವೆ ಸರ್. ಅದೇ ರೀ ನಾ 2-3 ಕಡೆ ನೋಡಿನ ಅಂತ ಹೇಳಕ್ತೇನೆ, ಬೇರೆ ಬೇರೆ ಡಿಸ್ಟ್ರಿಕ್ಟ್ ದಾಗ್ರಿ. ನೀವ್ ಈ ಒಂದು ನಾವು ಲಾಸ್ಟ್ ಟೈಮ್ ಎಲ್ಲ ಹೆಚ್ಚು ಕಡಿಮೆ 3-4 ಜಯಂತಿ ಇದು ಕಂಪ್ಲೇಂಟ್ ಇತ್ತು. ಈ ಸಲ ನಾವು ಆ ರೀತಿ ಬರಲ್ಲಂಗ ನೋಡ್ಕೊಂಡು ಇಲ್ಲ, ಸಾಧ್ಯ ಆದಷ್ಟು ಜಿಲ್ಲಾಧಿಕಾರಿಗಳಿಗೆ ಬರೋಕೆ ಪ್ರಯತ್ನ ಮಾಡ್ರಿ. ಇದ್ದಿದ್ದು ಹೇಳ್ಬಿಡ್ತಾನೆ, ಅವ್ರು ಬಂದ್ರ ನಾ ಬರುದಿಲ್ರಿ. ಇಲ್ಲ ಸರ್, ನಾ ಬಂದ್ರೆ ಅವ್ರು ಬರುದು ಇಲ್ಲ. ನಾವು 100% ಬರ್ತೀವಿ. ಇಲ್ಲ, ನಾವು ಹ್ಯಾಂಕ್ ಹೇಳ್ತೀವಿ ಅಂದ್ರೆ ಸರ್, ಈಗ ಬೇರೆ ಬೇರೆ ಈ ಜಯಂತಿಗಳಾದಾಗ ಜಿಲ್ಲಾಧಿಕಾರಿಗಳು ಇರ್ತಾರೆ, ಮಿನಿಸ್ಟರ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಈಗ ನಮ್ಮಂತ ಜಯಂತಿಗಳು ಮಾಡಿದಾಗ ಯಾರು ಕೇಳೋರೇ ಇಲ್ಲ ಅಂದಾಗ ಇದು ಯಾವ ಕಾಟಾಚಾರಕ್ಕೆ ಮಾಡ್ಬೇಕಾ ಹೆಂಗ ಅಂತ ಪ್ರಶ್ನೆ ಬರ್ತದೆ. ಅಂದ್ರೆ ನೀವು 9 ಗಂಟೆಗೆ ಇಟ್ಟರೆ ಅಂದ್ರೆ 12 ಗಂಟೆಗೆ ಎಲ್ಲಿಂದ ಮಾಡ್ತೀರಿ? ನಾವು ಆಕ್ಚುಲಿ BRB ಕಾಲೇಜ್ ಹತ್ರ ಐತೆ ಸರ್ ನಮ್ಮ ಮೂರ್ತಿ, ಚೌಡಯ್ಯನ ಒಂದು ಚೌಡಯ್ಯ ಸರ್ಕಲ್. ಅಲ್ಲೇ ಪೂಜೆ ಮಾಡ್ಕೊಂಡು ಅಲ್ಲಿಂದ ಮೆರವಣಿಗೆ. ಆಮ್ಯಾಗ ನಿಮ್ಮ ಇವರಿಗೆ ಉಪನ್ಯಾಸಕರು ಕೊಡ್ತೀವಿ ಸರ್. ಆಮ್ಯಾಗ ಕೊಡ್ರಿ, ಈಗ ಅದಿಲ್ಲ. ಈಗ ಇದು ನಮ್ಮ ಸಂಸ್ಕೃತಿ ಇದೆ. ನಿಮ್ಮ ಮೆರವಣಿಗೆಗೆ ನಾವು ಕಲಾ ತಂಡ ಕೊಡ್ತೇವೆ, ಒಂದು ಕಲಾ ತಂಡ. 2 ಮೀಟಿಂಗ್ ಮಾಡಿದ್ದೀರಿ ನಾನು ನಿಮ್ಗಿಂತ ಮೊದಲ. ಅವರು ಇದನ್ನೇ ಕೇಳಿದ್ರು, ಈಗ ನಾವು ಒಬ್ಬರಿಗೊಂದು ಮಾಡೋದು ಬೇಡ. ಕೆಲವೊಂದ್ ಮಂದಿ ತಾವ್ ಎಕ್ಸ್ಟ್ರಾ ಹಾಕೊಂಡ್ರೆ ನಮ್ಗೆ ಇಲ್ಲ ಸರ್, ಇನ್ನೊಂದು ಏನಾಗ್ತದೆ ಉಳಿದ ಅರೇಂಜ್ಮೆಂಟ್ ಮಾಡ್ತೇವ್ರಿ ನಾವು. ಇಲ್ಲ ಕರೆಕ್ಟ್ ಇಲ್ಲ ಸರ್. ಈಗ ಇನ್ನೊಂದು ಏನಾಗ್ತದೆ ಸರ್, ನಮ್ಮ
ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ದತ್ತಪ್ಪ ಸಾಗನೂರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆಡಿ ಬಡಿಗೇರ್, ಕಡಗೋಲು ರಾಮಚಂದ್ರ, ಬಾಬುರಾವ್, ರಂಗನಾಥ್, ಪ್ರಭು ಎಕೆ, ಕೆ ಆನಂದ್, ಕಡಗೋಲು ಶರಣಪ್ಪ, ರಾಮು ಅಂಬಿಗ, ಈರೇಶ್, ಶ್ರೀನಿವಾಸ್ ಸೇರಿದಂತೆ ಅನೇಕರು ಇದ್ದರು. ಜನವರಿ 9ರಂದು ವಿಶ್ವ ಮಾನವ ಹಕ್ಕುಗಳ ಆರ್ಕೆ ಫೌಂಡೇಶನ್ ವತಿಯಿಂದ ನಗರದ ಸಾಯಿ ಧ್ಯಾನ ಮಂದಿರದಲ್ಲಿ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಫೌಂಡೇಶನ್ ಜಿಲ್ಲಾಧ್ಯಕ್ಷ ನರಸಪ್ಪ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಂದು ಬೆಳಗ್ಗೆ 9 ಗಂಟೆಗೆ ರಕ್ತದಾನ ಶಿಬಿರವನ್ನು ಪ್ರಾರಂಭಿಸಲಾಗುವುದು. ರಕ್ತದಾನಿಗಳಿಗೆ ಸ್ವಚ್ಛತೆಯಿಂದ ಶಿಬಿರಕ್ಕೆ ಆಗಮಿಸಿ ರಕ್ತದಾನವನ್ನು ಮಾಡಬಹುದಾಗಿದೆ. ರಕ್ತದಾನ ಶಿಬಿರದ ಜೊತೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ರಾಯಚೂರು ನಗರದ ಸಾರ್ವಜನಿಕರು ಈ ಸೌಲಭ್ಯವನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ವಿಶ್ವ ಮಾನವ ಹಕ್ಕುಗಳ ಸದಸ್ಯರ ಸಂಯೋಗದೊಂದಿಗೆ ಮತ್ತು ಶ್ರೀ ಸಾಯಿಬಾಬಾ ಭಕ್ತಾದಿಗಳು ಮತ್ತು WHRK ಫೌಂಡೇಶನ್ ಸದಸ್ಯರುಗಳು ಒಗ್ಗೂಡಿ ದಿನಾಂಕ 9/1/2025 ಶ್ರೀ ಸಾಯಿ ಧ್ಯಾನ ಮಂದಿರ ಉದಯನಗರ ರಾಯಚೂರಿನಲ್ಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಯಚೂರಿನ ಆರೋಗ್ಯ ವಿಜ್ಞಾನಗಳ ಕೇಂದ್ರ ರಿಮ್ಸ್ ಆಸ್ಪತ್ರೆಯ ಸಂಯೋಗದೊಂದಿಗೆ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆ, ನೇತ್ರ ತಪಾಸಣೆ ಕಾರ್ಯಕ್ರಮ ಶ್ರೀ ಸಾಯಿ ಕಿರಣ್ ಅದೋನಿ ಗುರೂಜಿ ಸಂಸ್ಥಾಪಕರು ಧರ್ಮಾಧಿಕಾರಿಗಳವರ ಅಪ್ಪಣೆ ಮೇರೆಗೆ ಮತ್ತು ನಮ್ಮ WHRK ಫೌಂಡೇಶನ್ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ರಾಜು ಕರ್ನಯ್ಯ ಸರ್ ಅವರ ಅಪ್ಪಣೆ ಮೇರೆಗೆ ನಮ್ಮ ರಾಯಚೂರು ಜಿಲ್ಲೆಯ ವಿಶ್ವ ಮಾನವ ಹಕ್ಕುಗಳ ಸಂಸ್ಥೆ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ರಾಯಚೂರಿನ WHRK ಫೌಂಡೇಶನ್ ಸದಸ್ಯರುಗಳು ಮತ್ತು ಶ್ರೀ ಸಾಯಿಬಾಬಾ ಭಕ್ತಾದಿಗಳು ಅವರು ಸ್ವಇಚ್ಛೆಯಿಂದ ಬಂದು ಅಲ್ಲಿ ತಮ್ಮ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಬಹುದು ಮತ್ತು ಆರೋಗ್ಯ ತಪಾಸಣೆ ಮಾಡಿಕೊಳ್ಳುವುದು. ಇದಲ್ಲದೆ ಮತ್ತು ಸರ್ವ ಸಾರ್ವಜನಿಕರು ಕೂಡ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. ಅವರು ಯಾರಾದರೂ ಕೂಡ ತಾವು ಸ್ವಇಚ್ಛೆಯಿಂದ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಬಹುದು ಅಂತೇಳಿ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂತ ನಮ್ಮ WHRK ಫೌಂಡೇಶನ್ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಬಾಲರಾಜ್ ಸರ್ ಮತ್ತು ಅವರ ಪದಾಧಿಕಾರಿಗಳು ಮತ್ತು ಇವರೆಲ್ಲರ ಕಾರ್ಯಕ್ರಮಕ್ಕೆ ನಮ್ಮ ರಾಯಚೂರು ಜಿಲ್ಲೆಗೆ ಬರುವುದರಿಂದ ನಾವು ಎಲ್ಲ ಪದಾಧಿಕಾರಿಗಳು ಅವರಿಗೆ ಅದ್ದೂರಿ ಸ್ವಾಗತವನ್ನು ಕೋರುತ್ತೇವೆ. ಅವರು ಆಗಮಿಸಿ ಇಲ್ಲಿ ರಾಯಚೂರಿನಲ್ಲಿ ಆಗಮಿಸಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ನೇತೃ ಸಮ್ಮುಖದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ. ಆ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಪದಾಧಿಕಾರಿಗಳು ಸಾಯಿಭಕ್ತರು ಯಶಸ್ವಿಗೊಳಿಸಬೇಕಂತ ಮನವಿ ಮಾಡ್ತೀವಿ. ಮತ್ತು ಅವರು ಬಂದು ಇಲ್ಲಿ ರಾಯಚೂರಲ್ಲಿ ಸಮಾಜ ಸೇವೆ ಮಾಡಿದಂಥ ಸಾಧಕರನ್ನು ಗುರುತಿಸಿ ಮತ್ತು ಬೇರೆ ಜಿಲ್ಲೆಯಲ್ಲಿ ಸಾಧಕರನ್ನು ಗುರುತಿಸಿ ಇಲ್ಲಿ ರಾಯಚೂರಿಗೆ ಅವರಿಗೆ ಕರೆದುಕೊಂಡು ಬಂದು ಅವರಿಗೂ ಕೂಡ ಇಲ್ಲಿ ಪ್ರಶಸ್ತಿ ಕೊಡುವಂತ ಕೆಲಸ ಅವರು ಮಾಡ್ತಿದ್ದಾರೆ. ಹಾಗಾಗಿ ಬೆಂಗಳೂರು ಜಿಲ್ಲೆಯಿಂದ ಲೀಡರು ಮತ್ತು ಬೀದರ್ ಜಿಲ್ಲೆಯವರು ಮತ್ತು ತೆಲಂಗಾಣ ರಾಜ್ಯದಿಂದ ಜೈರಾಬಾದ್ ಲೀಡರು ಅವರಿಗೂ ಕೂಡ ಇಲ್ಲೇ ಕರ್ಕೊಂಡ್ಬಂದು ಅವರು ಗುರುತಿಸಿ ಪ್ರಶಸ್ತಿಗಳನ್ನು ನೀಡುತ್ತಿದ್ದಾರೆ. ಆ ಪ್ರಶಸ್ತಿಗಳನ್ನು ನೀಡುವುದರ ಮೂಲಕ ಒಂದು ಏನಾದರೂ ಸಮಾಜ ಸೇವೆಗೆ ರಕ್ತದಾನ ಶಿಬಿರ ಹಮ್ಮಿಕೊಳ್ಳುವಂತ ಸೂಚನೆ ಕೊಟ್ಟರು. ಹಾಗಾಗಿ ನಾವು ರಕ್ತದಾನ ಶಿಬಿರ ಹೋಗಿ ರಿಮ್ಸ್ ಆಸ್ಪತ್ರೆಯವರು ಅವರು ಮ್ಯಾನೇಜರ್ಗಳಿಗೆ ನಿರ್ದೇಶಕರುಗಳಿಗೆ ನಾವು ಜಿಲ್ಲಾಧ್ಯಕ್ಷರು ನಮ್ಮ ಕಮಿಟಿ ಹೋಗಿ ಅವ್ರಿಗೆ ಹೇಳಿದಾಗ ನಾವು ಬರ್ತೀವಪ್ಪ ಇಂಥ ಸಮಾಜ ಸೇವೆಗೆ ನಾವು ನಿಮ್ಮ ಕೈ ಜೋಡಿಸ್ತೀವಿ ಅಂತ ಅವರು ಕೂಡ ಕೇಳಿಕೊಂಡ್ರು. ಹಾಗಾಗಿ ಇಂಥ ಮಾನವ ಹಕ್ಕು ವತಿಯಿಂದ ನಾವು ಧನ್ಯವಾದಗಳು ತಿಳಿಸ್ತೇವೆ. ಇಲ್ಲಿಯವರೆಗೆ ನಮ್ಮ ಪತ್ರಕರ್ತ ಚಿತ್ರೀಕರಣ ಮಾಡಿದವರಿಗೆ ಮತ್ತು ನಮ್ಮ ಸದಸ್ಯರುಗಳು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ರಾಯಚೂರು ಜಿಲ್ಲಾ ಗೌರವಾಧ್ಯಕ್ಷ ಮರಿಲಿಂಗಪ್ಪ. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ಮರಿಲಿಂಗಪ್ಪ, ಅಕ್ಕಮ್ಮ, ನಿವೇದಿತಾ, ಅಶ್ವಿನಿ, ಹುಲಿಗೆಪ್ಪ, ಪ್ರತಾಪ್ ರೆಡ್ಡಿ, ರಂಗನಾಥ್, ಶಂಕರ್ಲಿಂಗ ಸೇರಿದಂತೆ ಇತರರು ಇದ್ದರು. ಜಿಲ್ಲಾಡಳಿತ ಸಣ್ಣ ನೀರಾವರಿ ಇಲಾಖೆಯಿಂದ 700 ವರ್ಷಗಳ ರಾಯಚೂರಿನ ಐತಿಹಾಸಿಕ ಮಾವಿನಕೆರೆಗೆ ಸಣ್ಣ ನೀರಾವರಿ ಸಚಿವ NS ಬೋಸರಾಜು ಭೇಟಿ ನೀಡಿ ಕೆರೆ ಅಭಿವೃದ್ಧಿ ಕಾಮಗಾರಿಗಳನ್ನು ವೀಕ್ಷಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಸ್ವಚ್ಛ ಮತ್ತು ಸುಂದರ ನಗರ ಹಾಗೂ ಅಂತರ್ಜಲ ವೃದ್ಧಿಗಾಗಿ ರಾಯಚೂರಿನ ಹೃದಯ ಭಾಗದಲ್ಲಿರುವ ಐತಿಹಾಸಿಕ ಮಾವಿನಕೆರೆ ಅಭಿವೃದ್ಧಿಗೊಳಿಸಲಾಗುತ್ತಿದೆ. ಈ ಐತಿಹಾಸಿಕ ಮಾವಿನಕೆರೆ ಸಂರಕ್ಷಣೆಗೆ ನಮ್ಮೆಲ್ಲರ ಹೊಣೆಯಾಗಿದೆ. ಮಾವಿನಕೆರೆ ಸಮಗ್ರ ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸಿ ಸಹಕರಿಸಬೇಕು ಎಂದು ತಿಳಿಸಿದರು.
ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ನಿತೀಶ್ ಕೆ, ಸಹಾಯಕ ಆಯುಕ್ತ ಗಜಾನನ್ ಬಾಲೆ, ಮಹಾನಗರ ಪಾಲಿಕೆಯ ಉಪ ಆಯುಕ್ತ ಗುರುಸಿದ್ದಯ್ಯ ಹಿರೇಮಠ, ವಲಯ ಆಯುಕ್ತ ಮೆಹಬೂಬ್ ಜಿಲಾನಿ, ಹಿರಿಯ ನಗರಸಭೆ ಸದಸ್ಯ ಜಯಣ್ಣ, ಮುಖಂಡರಾದ ಕೆ ಶಾಂತಪ್ಪ, ಮೊಹಮ್ಮದ್ ಶಾಲಂ, ಶಿವಮೂರ್ತಿ, ಶ್ರೀನಿವಾಸ್ ರೆಡ್ಡಿ, ನಗರಸಭೆ ಅಧ್ಯಕ್ಷ ನರಸಿಂಹಲು ಮಾಡಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್, ಸದಸ್ಯರಾದ ಬಿ ರಮೇಶ್, ಶ್ರೀನಿವಾಸ್ ರೆಡ್ಡಿ, ಪ್ರಮುಖರಾದ ಹರಿಬಾಬು ರಾಂಪುರ್, ನರಸಿಂಹಲು ಮಾಡಗಿರಿ, ನೀರಾವರಿ ಇಲಾಖೆಯ ಲೋಕೇಶ್, ಎಡಿಎಲ್ಆರ್, ಡಿಡಿಎಲ್ಆರ್ ಭೀಮರಾಯ ಸೇರಿದಂತೆ ಅನೇಕರು ಇದ್ದರು. ಮಹಾಯೋಗಿ ವೇಮನ ಜಯಂತಿಯನ್ನು ಜನವರಿ 19ರಂದು ಆಚರಣೆ ಮಾಡುತ್ತಿದ್ದು ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಹಾಯೋಗಿ ವೇಮನ ಜಯಂತಿ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜನವರಿ 19ರಂದು ಮಹಾಯೋಗಿ ವೇಮನ ಜಯಂತಿ ಅಂಗವಾಗಿ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಬೆಳಗ್ಗೆ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಮಹಾಯೋಗಿ ವೇಮನ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರದಂತೆ ಗಣ್ಯರು, ಸಮಾಜದ ಮುಖಂಡರು ಪಾಲ್ಗೊಳ್ಳುವಂತೆ ನೋಡಿಕೊಳ್ಳಬೇಕು. ಮಹಾಯೋಗಿ ವೇಮನ ಅವರ ಕುರಿತು ಉಪನ್ಯಾಸ ನಡೆಯಲಿದೆ. ಬಳಿಕ ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಪದವಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಸಮಾಜದಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ ಸನ್ಮಾನಿಸಲಾಗುತ್ತದೆ ಎಂದು ತಿಳಿಸಿದರು. ದಿನಾಂಕ 19/1/2025ರಂದು ನಡೆಯಲಿರುವ ಜಯಂತಿ ಕಾರ್ಯಕ್ರಮಕ್ಕೆ ಸಮಾಜದ ಬಂಧು ಬಾಂಧವರನ್ನ, ಹಿರಿಯರನ್ನ, ಪೂರ್ವಭಾವಿ ಸಭೆಯನ್ನು ಕರೆಯಲು ತಮ್ಮೆಲ್ಲರನ್ನ ಆಗಮಿಸಿದ್ದೀವಿ, ಕರೆತಂದಿದ್ದೀವಿ. ತಮ್ಮೆಲ್ಲರಿಗೂ ಕೂಡ ಜಿಲ್ಲಾಡಳಿತ ವತಿ ಈ ಸಭೆಯನ್ನು ನಡೆಸಿಕೊಡುವಂತಹ ಸನ್ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ವೀರ ಅಧಿಕಾರಿಗಳು ಈ ಸಭೆಯಲ್ಲಿ ಹಾಜರಿದ್ದಾರೆ. ಅವರಿಗೂ ಕೂಡ ಜಿಲ್ಲಾಡಳಿತ ವತಿಯಿಂದ ಸ್ವಾಗತವನ್ನು ಕೋರಿ. ಎಲ್ಲರಿಗೂ ನಮಸ್ಕಾರ. ಮೆರವಣಿಗೆ ಎಲ್ಲಿಂದ ಮಾಡ್ತಾರಲ್ಲ, ಮೆರವಣಿಗೆ ಅಂತ ಉಪನ್ಯಾಸಕರು ಒಂದು ಸಂಗೀತ ಇದನ್ನ ಹಾಕಿ ಸರ್, ಇದ್ರ ಮೆರವಣಿಗೆ ಬಂದ್ರೆ ಅದು ಸಂಗೀತ ಕಾರ್ಯಕ್ರಮ, ವೇಮನ ಸಂಬಂಧಪಟ್ಟಂತ ಸಂಗೀತ, ಯಾರು ತಾವ ಇದು ಹೇಳ್ರಿ, ತಮ್ಮ ಸಮಾಜದ ಹಾಡವರು ಇವರು ಒಳ್ಳೆ ಗಾಯಕರನ್ನ ಅರೇಂಜ್ ಮಾಡಂತ ಒಂದು ತಾಸು ಸಂಗೀತ ನಡಿ. ಉಪನ್ಯಾಸಕರು ಯಾರು ಬರ್ಕೊಂಡ್ಬಿಡ್ರಿ. ಹಾಂ ಸರ್. 11 ಗಂಟೆ 10:30 ಅಂತ ಹಾಕಿದ್ರು, 11 ಗಂಟೆ ಹಾಕಿದ್ರೆ 11:30 12 ಗಂಟೆ ಆಗ್ತದೆ. ಒಂದು ಅರ್ಧ ತಾಸಿಂದ ತಾಸು ಏನು ಮಾಡಿರಿ ನಮ್ಮ ಇಂಡಿಯನ್. ಆಮ್ಯಾಗ ಶಿಷ್ಟಾಚಾರದ ಪ್ರಕಾರ ನಾವಂತೂ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡ್ತೀವಿ. ತಮಗೆ ಎಷ್ಟು ಬೇಕು ಹೇಳ್ರಿ, ತಾವು ತಮ್ಮ ಇವ್ರಿಗೆಲ್ಲ ಕೊಡಕ್ಕೆ ಇದಾಗ್ತದೆ, ಅದು ಮಾಡ್ತೀವಿ. ಇದೆಲ್ಲ ಮತ್ತೇನಾರ ತಾವು ಉಳಿದಿದ್ದೆಲ್ಲ ನಾವು ಮಾಡ್ತೇವೆ. ಇದು ಪೂಜೆ ಮಾಡೋದು, ಮಾಲಾರ್ಪಣೆ ಇವೆಲ್ಲ ಅವನ್ನೆಲ್ಲ ನಾವು ಮಾಡ್ತೇವೆ ರೀ. ಅದು ಬಿಟ್ಟು ಏನಾರ ಎಕ್ಸ್ಟ್ರಾ ಯಾರಿಗಾರ ಸನ್ಮಾನ ಮಾಡೋದಾಗ್ಲಿ ಅಂತದ್ದು ಏನಾರ ಅದೆಲ್ಲ ಏನೇನು ಮಾಡೋದಿದ್ದು ಅದು ಮಾಡ್ರಿ. ಈಗ PUC ಒಳಗೆ 10th ಒಳಗೆ ಚಲೋ ಬಂದಿರ್ತಾರೋ, ನಮ್ಮ ಸಮಾಜದವ್ರು ಯಾರು ನ್ಯಾಷನಲ್ ಲೆವೆಲು, ಸ್ಟೇಟ್ ಲೆವೆಲು ಏನೋ ಒಂದು ಅಚೀವ್ಮೆಂಟ್ ಮಾಡಿರ್ತಾರೋ ಅಂಥವ್ರು ಒಂದು ರಿಕಗ್ನೇಷನ್. ಸೊ ಅದರಿಂದ ಉಳಿದವ್ರಿಗೂ ಸ್ಫೂರ್ತಿ ಆಕೈತೆ ಮಾಡ್ಬೇಕಂತ. ಸೊ ಅದು ಒಂದು ಇದು ಮಾಡೋಣ್ರಿ. ಮತ್ತೇನಾರು ಇದು ಹೇಳ್ರಿ. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ದತ್ತಪ್ಪ ಸಾಗುನೂರು, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ KD ಬಡಿಗೇರ್, ಸಮಾಜದ ಮುಖಂಡರುಗಳಾದ ನರ್ಸಾರೆಡ್ಡಿ ದಿನ್ನಿ, ನಾಗೇಂದ್ರ ರೆಡ್ಡಿ ಉಡುಮ್ಗಲ್, ಕೆ ಪ್ರತಾಪ್ ರೆಡ್ಡಿ, ಕೃಷ್ಣಾ ರೆಡ್ಡಿ, ಪ್ರಾಣೇಶ್ ರೆಡ್ಡಿ, VP ರೆಡ್ಡಿ, ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಅನೇಕರು ಇದ್ದರು. ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಜನವರಿ 17ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಆಚರಣೆಗೆ ಅಧಿಕಾರಿಗಳು ಸಿದ್ಧತೆ ಕೈಗೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಅಂಗವಾಗಿ ಕರೆದ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜನವರಿ 17ರಂದು ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಅಂಗವಾಗಿ ಬೆಳಿಗ್ಗೆ 9 ಗಂಟೆಗೆ ಸಿದ್ದರಾಮೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮೆರವಣಿಗೆಗೆ ಚಾಲನೆ ನೀಡಲಾಗುತ್ತದೆ. ಮೆರವಣಿಗೆಯು ವಿವಿಧ ವೃತ್ತಗಳ ಮೂಲಕ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರಕ್ಕೆ ಆಗಮಿಸುತ್ತದೆ ಎಂದರು. 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, ಶಿಷ್ಟಾಚಾರದ ಪ್ರಕಾರ ವೇದಿಕೆಯಲ್ಲಿ ಗಣ್ಯರು ರಾಗಲಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಉಪನ್ಯಾಸ ಮತ್ತು SSLC, PUC ಹಾಗೂ ಪದವಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಸಮಾಜದಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ ಸನ್ಮಾನಿಸಲಾಗುತ್ತದೆ ಎಂದರು. ಎರಡು ತಾಲೂಕು ಅಂತಂದ್ರೆ ಹೆಡ್ ಕ್ವಾರ್ಟರ್ ತಾಲೂಕು ಮತ್ತೆ ರಾಯಚೂರು ಸೇರಿ ಒಂದು ಕೇಂದ್ರ. ತಾಲೂಕಿಗೆ 20,000, ನಮ್ಗೆ 50,000 ಮಾಡ್ತಾರೆ. ಹಾಗಾದ್ರೆ ನಮ್ಗೆ 20,000 ಕೊಡ್ಬೋದಾಗಿತ್ತು ಅವರು. ಹಂಗಾಗಿ ಇದು ಜಿಲ್ಲಾ ಇನ್ಕ್ಲೂಡಿಂಗ್ ಡಿಸ್ಟ್ರಿಕ್ಟ್
ಇದು ಎಲ್ಲ ಸೇರಿ 75 ತಾಲೂಕು. ನಮ್ಗೆ 75,000 ರೂಪಾಯಿ ಕೊಡ್ತಿದ್ರಲ್ಲ, ಹಾಗೆ 25,000 ರಾಯಚೂರು ತಾಲೂಕಿಗೆ ಸಪರೇಟ್ ಗ್ರಾಂಟ್ ಬರುದಿಲ್ಲ. ನಾವೇನ್ ಮಾಡ್ತೇವೆ ಅವ್ರೇನ್ ಸಪರೇಟ್ ಆಗಿ ಮಾಡೋದಿಲ್ರಿ. ಜಿಲ್ಲೆದ 50,000 ರೂಪಾಯಿ ಅದು ಮಾಡ್ತೇವೆ. ಬಟ್ ಉದುಳು ತಾಲೂಕಿಗೆ ಮತ್ತೆ 20,000 ಸಪರೇಟ್ ವ್ಯವಸ್ಥೆ ಮಾಡ್ತಾರೆ. ಪೆಂಡಾಲ್ ಅದು ಇದು ಆ ರೀತಿ ಮಾಡಕ್ ಆಗುದಿಲ್ಲ. ನಾವು ಒಂದ್ ಇದು ಮಾಡಿದೀವಿ ಅಂದ್ರೆ ಎಲ್ಲ ಜಯಂತಿ ಹಿಂದೆ 2-3 ಕೊರೋನಾಕ್ಕಿನ ಹಿಂದೆ 75,000 ರೂಪಾಯಿ ಬಿಡುಗಡೆ ಮಾಡ್ತಿದ್ರಿ. ಅವಾಗ 2 ತಂಡ ನಮಗೂ ವಾಜಿ ಹೋಗ್ತಿದಿಲ್ಲ. ಈಗ ಇತ್ತೀಚೆಗೆ 50,000 ಮಾಡಿರೋದ್ರಿಂದ 2 ತಾಲೂಕು ಅನ್ನೋದೊಂದು ಅಂತ ಹಾದಿ ಅವ್ರು ಹೋರಾಟ ಮಾಡಿದ್ದು ಅವ್ರ ತತ್ವಗಳು ಅದನ್ನ ಜನಕ್ಕೆ ತಿಳಿಸ್ಕೊಂಡ್ರು. ನಾವು ಅದು ನಮ್ಮ ಆ ನಿಟ್ಟಿನೊಳಗೆ ಮಾಡೋಣ ಅಂತ ಅದು ಉಪನ್ಯಾಸಕ್ಕಿರ್ಬೋದು, ಮತ್ತೊಂದು ಇದಿರ್ಬೋದು. ನಾವು ನೋಡ್ತೇವೆ, ತಪ್ಪು ತಿಳ್ಕೊಬೇಡ್ರಿ. ನಾವು ನೋಡ್ತೇವಲ್ಲ ಜಯಂತಿ, ಕೆಲವೊಂದು ಟೈಮ್ದಾಗ ಮೀಟಿಂಗ್ ಬಂದಿರ್ತಾರಲ್ಲ ಅವರೇ ಬರೋದಿಲ್ರಿ ಜಯಂತಿ ದಿನ. ಇನ್ನು ಉಳ್ದವ್ರ ಏನ ಸಮಾಜಕ್ಕೆ ಇದನ್ನ ಕೊಡ್ತಾರ್ರಿ. ನಾವು ಎಲ್ಲರಿಗೂ ಮಾಡಕ್ ಹೇಳ್ತೇವೆ. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕ ದತ್ತಪ್ಪ ಸಾಗುನೂರು, ಶಶಿಕಲಾ ಭೀಮರಾಯ, ಆಂಜನೇಯ ಗಾಣದಾಳ್, ಶಿವರಾಜ್, ಗಿರಿಯಪ್ಪ, ರಮೇಶ್, ಮಲ್ಲೇಶ್, ಹೊನ್ನಪ್ಪ, ಹನುಮಂತ, ರಾಮಚಂದ್ರ ಸೇರಿದಂತೆ ಅನೇಕರು ಇದ್ದರು. ಮಾನ್ವಿ ತಾಲೂಕಿನ ಸುಂಕೇಶ್ವರ ಗ್ರಾಮ ಪಂಚಾಯತ ವ್ಯಾಪ್ತಿಯ ಸುಂಕೇಶ್ವರ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಅಡಿಯಲ್ಲಿ ನಡೆಯುತ್ತಿರುವ ಮನೆ ಮನೆಗೆ ಗಂಗಾ ಯೋಜನೆ ಅಡಿಯಲ್ಲಿ ಕಳಪೆ ಕಾಮಗಾರಿ ಮಾಡಿದ್ದು ಸಂಬಂಧಪಟ್ಟ ಜೆಇ ಗುತ್ತಿಗೆದಾರ ಶಾಮೀಲಾಗಿದ್ದು ಬಿಲ್ ತಡೆ ಹಿಡಿದು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಸುಮಾರು 2 ಕೋಟಿ ರೂಪಾಯಿ ಅನುದಾನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಂಜೂರಾಗಿದೆ. ಜೆಇ ಮಾನಪ್ಪ ಬಡಿಗೇರ್ ಮತ್ತು ಗುತ್ತಿಗೆದಾರ ಇಕ್ಬಾಲ್ ಹುಸೇನಿ ಇವರು ಎಸ್ಟಿಮೇಟ್ ಪ್ರಕಾರ ಕಾಮಗಾರಿ ನಿರ್ವಹಿಸದೆ ನಿಯಮಗಳನ್ನು ಗಾಳಿಗೆ ತೂರಿ ಮನ ಬಂದಂತೆ ಮಾಡಲಾಗಿದೆ ಎಂದು ದೂರಿದರು. ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದೆ. ಇದರಿಂದ ಗ್ರಾಮಸ್ಥರು ಅನೇಕ ತೊಂದರೆಗಳನ್ನು ಅನುಭವಿಸುವಂತಾಗಿದೆ. ಗುಣಮಟ್ಟದ ಪೈಪುಗಳನ್ನು ಹಾಕಿಲ್ಲ, ಕೆಲವು ಮನೆಗಳಿಗೆ ನಳದ ಸಂಪರ್ಕ ಕಲ್ಪಿಸಿಲ್ಲ. ಎಲ್ಲಾ ಕಾಮಗಾರಿ ಕಳಪೆ ಮಾಡಲಾಗಿದೆ. ಬಿಲ್ ಪಾವತಿ ಮಾಡದೆ ಕಾಮಗಾರಿಯನ್ನು ಪರಿಶೀಲನೆ ಮಾಡಬೇಕು, ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಓಕೆ ಸ್ವಲ್ಪ ಜೋರು ವಿಷಯ ರೈತರಿಗೆ ಕಳಪೆ ಬಿತ್ತನೆ ಬೀಜ ಮಾರಾಟ ಮಾಡಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ರೈತರಿಗೆ ನಷ್ಟ ಪರಿಹಾರ ಒದಗಿಸುವ ಬಗ್ಗೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದ ಶ್ರೀ ಶರಣಪ್ಪ ಗೌಡ, ತಂದೆ ಹೊಸಳ್ಳಿ ಬಸನಗೌಡ, ಸಾಕಿನ ಅಮರೇಶ್ವರ್ ಕ್ಯಾಂಪ್ ಇವರು ದಿನಾಂಕ 24 ಆಗಸ್ಟ್ 2024ರಂದು ಸಿಂಧಾನೂರು ನಗರದ ಚಗೋವೀರ ಆಗ್ರೋ ಏಜೆನ್ಸೀಸ್ ಅವರಲ್ಲಿ ಗಂಗಾ ಕಾವೇರಿ GK 4009 ಗಂಗಾ ಕಾವೇರಿ ಕಂಪನಿಯ ಜೋಳದ ಬಿತ್ತನೆ ಬೀಜಗಳನ್ನು ಖರೀದಿ ಮಾಡಿದ್ದರು. ಆ ಜೋಳದ ಬಿತ್ತನೆ ಬೀಜಗಳಲ್ಲಿ ತಮ್ಮ ಹೊಲಗಳಿಗೆ ಬಿತ್ತನೆ ಮಾಡಿದ ನಂತರ ಕಟಾವಿಗೆ ಬಂದ ಸಮಯದಲ್ಲಿ ಜೋಳದ ಬೆಳೆಯಲ್ಲಿ ಕಳಪೆ ಬೀಜ ರೈತರಿಗೆ ಮಾರಾಟ ಮಾಡಿದ್ದು, ಕಟಾವಿಗೆ ಬಂದಿರುವ ಬೆಳೆಯಲ್ಲಿ ಶೇಕಡ 90ರಷ್ಟು ಕೆಂಪು ಜೋಳದ ತೆನೆಗಳು ಕಂಡುಬಂದಿವೆ. ಸದರಿ ರೈತರಿಗೆ ಈ ಕಳಪೆ ಬಿತ್ತನೆ ಬೀಜಗಳಿಂದ ಅನ್ಯಾಯ ಹಾಗೂ ನಷ್ಟವಾಗಿರುವುದರಿಂದ ಮಾರಾಟ ಮಾಡಿದ ಅಂಗಡಿ ಹಾಗೂ ಕಂಪನಿಯವರ ಮುಂದೆ ಈ ರೀತಿಯಾಗಿ ಯಾವುದೇ ರೈತರಿಗೆ ಕಳಪೆ ಬೀಜಗಳನ್ನು ಮಾರಾಟ ಮಾಡದ ಹಾಗೆ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅನ್ಯಾಯಕ್ಕೊಳಗಾದ ರೈತರಿಗೆ ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಒತ್ತಾಯ ಮಾಡುತ್ತಿದ್ದೇವೆ. ಸದರಿ ವಿಷಯದ ಬಗ್ಗೆ ಯಾವುದೇ ಕ್ರಮ ಜರುಗಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ತಮ್ಮ ಕಚೇರಿಯ ಮುಂದೆ ಉಗ್ರ ಸ್ವರೂಪದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದೆಂದು. ಈ ಸಂದರ್ಭದಲ್ಲಿ ಸಿದ್ದಯ್ಯ ಸ್ವಾಮಿ ಗೋರ್ಕಲ್, ಗುರುರಾಜ್, ಶಿವಾರ್ಜುನ್ ನಾಯಕ್, ಆಂಜನೇಯ, ಬೋಗನ್ನ ಸೇರಿದಂತೆ ಅನೇಕರು ಇದ್ದರು. ರೈತರಿಗೆ ಕಳಪೆ ಬಿತ್ತನೆ ಬೀಜ ಮಾರಾಟ ಮಾಡಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು, ರೈತರಿಗೆ ನಷ್ಟ ಪರಿಹಾರ ಒದಗಿಸಬೇಕು ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು.
ಮಾನ್ವಿ ತಾಲೂಕಿನ ಹಿರೇಕೊಟ್ನೇಕಲ್ ಹೋಬಳಿಯ ಶರಣಪ್ಪ ಗೌಡ ಅಮರೇಶ್ವರ ಕ್ಯಾಂಪ್ ಇವರು ಸಿಂಧನೂರು ನಗರದ ಚಗುವೀರ ಆಗೋ ಏಜೆನ್ಸಿಯಲ್ಲಿ ಗಂಗಾ ಕಾವೇರಿ ಜಿಕೆ 4009 ಕಂಪನಿಯ ಜೋಳದ ಬಿತ್ತನೆ ಬೀಜಗಳನ್ನು ಖರೀದಿಸಿದ್ದು ಬಿತ್ತನೆ ಮಾಡಲಾಗಿದೆ. ಕಳಪೆ ಬೀಜ ನೀಡಿದ್ದರಿಂದ ಬೆಳೆಯಲ್ಲಿ 90% ಕೆಂಪು ಜೋಳದ ತೆನೆಗಳು ಕಂಡು ಬಂದಿವೆ ಎಂದು ದೂರಿದರು. ರೈತರಿಗೆ ಕಳಪೆ ಬಿತ್ತನೆ ಬೀಜಗಳನ್ನು ನೀಡಿ ಅನ್ಯಾಯವಾಗಿದ್ದು ಇದರಿಂದಾಗಿ ನಷ್ಟವಾಗಿದೆ. ಮಾರಾಟ ಮಾಡಿದ ಅಂಗಡಿ ಹಾಗೂ ಕಂಪನಿಯವರ ಮೇಲೆ ಕ್ರಮ ವಹಿಸಬೇಕು. ಕಳಪೆ ಬೀಜ ಮಾರಾಟ ಮಾಡದಂತೆ ಎಚ್ಚರಿಕೆ ನೀಡಿ ಸೂಕ್ತ ಕ್ರಮ ಜರುಗಿಸಬೇಕು. ಅನ್ಯಾಯಕ್ಕೆ ಒಳಗಾದ ರೈತರಿಗೆ ಪರಿಹಾರವನ್ನು ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳು ರಾಯಚೂರು ಇವರಿಗೆ ಮಾನ್ವಿ ತಾಲೂಕಿನ ಸುಂಕೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸುಂಕೇಶ್ವರ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಮನೆ ಮನೆಗೆ ಗಂಗಾ ಯೋಜನೆ ಅಡಿಯಲ್ಲಿ ಸಂಬಂಧಪಟ್ಟ ಜೆಇ ಹಾಗೂ ಗುತ್ತೇದಾರರು ಶಾಮೀಲಾಗಿ ಸಂಪೂರ್ಣ ಕಳಪೆ ಕಾಮಗಾರಿ ಮಾಡಿ ಅಸಂಪೂರ್ಣವಾದ ಕಾಮಗಾರಿಯನ್ನು ಮಾಡಿರುವ ಪ್ರಯುಕ್ತ ಈಗಾಗಲೇ ಎಲ್ಲ ಟಿವಿ ವಾರ್ತೆಗಳಲ್ಲಿ ಬಹಿರಂಗಪಡಿಸಿದರೂ ಯಾವುದೇ ಅಧಿಕಾರಿಗಳು ಸದರಿ ಸ್ಥಳಕ್ಕೆ ಬರದೆ ತಪಾಸಣೆ ಮಾಡದೆ ವಿಳಂಬ ಮಾಡಿದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಪಾಸಣೆ ಕಳುಹಿಸಿ ಕಳಪೆ ಕಂಡಲ್ಲಿ ಸಂಬಂಧಪಟ್ಟವರ ಮೇಲೆ ಕಾನೂನು ಕ್ರಮ ಜರುಗಿಸಲು ಆದೇಶಿಸಲು ವಿನಂತಿ. ಈ ಕೆಳಗೆ ಸಹಿ ಮಾಡಿದ ನಾವುಗಳಾದ ಸುಂಕೇಶ್ವರ ಗ್ರಾಮದ ಸಾರ್ವಜನಿಕರು ಇದ್ದು ಈ ಮೂಲಕ ತಕರಾರು ಅಥವಾ ದೂರನ್ನು ಸಲ್ಲಿಸುವುದೆಂದರೆ ಮಾನ್ವಿ ತಾಲೂಕಿನ ಸುಂಕೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸುಂಕೇಶ್ವರ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಮನೆ ಮನೆಗೆ ಗಂಗಾ ಯೋಜನೆ ಅಡಿಯಲ್ಲಿ ಈಗಾಗಲೇ ಸುಮಾರು 2 ಕೋಟಿ ಹಣವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಂಜೂರಾಗಿರುತ್ತದೆ. ನಮ್ಮ ಗ್ರಾಮದಲ್ಲಿ ಸದರಿ ಯೋಜನೆ ಅಡಿಯಲ್ಲಿ ಸಂಬಂಧಪಟ್ಟ ಜೆಯವರಾದ ಮಾನಪ್ಪ ಬಡಿಗೇರ ಹಾಗೂ ಗುತ್ತೇದಾರರಾದ ಇಕ್ಬಾಲ್ ಹುಸೇನ್ ಇವರುಗಳಿಗೆ ಸರ್ಕಾರ ನೀಡಿರುವ ಎಸ್ಟಿಮೇಟ್ ಪ್ರಕಾರ ಕಾಮಗಾರಿಯನ್ನು ನಿರ್ವಹಿಸಲು ಆದೇಶ ನೀಡಿದ್ದರು. ಗಾಳಿಗೆ ತೂರಿ ಇವರುಗಳು ಸ್ವಇಚ್ಛೆ ಮೇರೆಗೆ ಮನಬಂದಂತೆ ವರ್ತಿಸಿ ಸಂಪೂರ್ಣ ಕಳಪೆ ಕಾಮಗಾರಿಯಾಗಿ ತಗ್ಗನ್ನು ಹಗೆಯದೆ ಗುಣಮಟ್ಟದ ಪೈಪುಗಳನ್ನು ಹಾಕಿರುವುದಿಲ್ಲ ಹಾಗೂ ಕೆಲವು ಮನೆಗಳಿಗೆ ಪೈಪ್ಲೈನ್ ಹಾಕದೆ ನಳದ ಕಂಬವನ್ನು ನಿಲ್ಲಿಸಿರುತ್ತಾರೆ. ಒಟ್ಟಿನಲ್ಲಿ ಸಂಪೂರ್ಣವಾದ ಕೆಲಸವನ್ನು ಮಾಡಿ ಕಳಪೆ ಕಾಮಗಾರಿಯನ್ನು ಮಾಡಿ ಗ್ರಾಮದ ಸಾರ್ವಜನಿಕರಿಗೆ ಮೋಸ ಮಾಡಿ ಬೋಗಸ್ ಬಿಲ್ಗಳನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಶಿವಾರ್ಜುನ್ ನಾಯಕ್, ಸಂಗಮೇಶ್ ನಾಯಕ್, ನರಸರೆಡ್ಡಿ, ಸಿದ್ದು, ಭೀಮನಗೌಡ, ಶರಣಪ್ಪ ಗೌಡ, ತಾಯಪ್ಪ, ರಂಗನಾಥ್ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳಪೆ ಗ್ಲೂಕೋಸ್ ಪೂರೈಕೆ ಮಾಡಿರುವುದು ಸರ್ಕಾರದ ತಪ್ಪು, ಸತೀಶ್ ಜಾರಕಿಹೊಳಿ. ಬಿಜೆಪಿ ಆರೋಪಗಳಲ್ಲಿ ಹುರುಳಿಲ್ಲ, ಸಚಿವ ಎನ್ಎಸ್ ಬೋಸರಾಜು. ಜಿಲ್ಲೆಯಲ್ಲಿ ಮತ್ತೋರ್ವ ಬಾಣಂತಿ ಸಾವು. ಮನೆ ಮುಂದೆ ನಿಲ್ಲಿಸಿದ್ದ ಆಟೋಗೆ ಬೆಂಕಿ. ಬಸ್ ಪ್ರಯಾಣ ದರ ಏರಿಕೆ ಹಿಂಪಡೆಯಲು ಆಗ್ರಹಿಸಿ ಪ್ರತಿಭಟನೆ. ಜನವರಿ 8ರಂದು ಜಾದೂಗಾರ ಕುದ್ರೋಳಿ ಗಣೇಶ್ ಅವರಿಂದ ಜಾಗೃತಿ ಜಾದೂ ಕಾರ್ಯಕ್ರಮ. ರಾಜೀವ್ ನಗರ ಮನೆಗಳ ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸಲು ಒತ್ತಾಯ. ದರ್ವೇಶ್ ಫಕೀರ್ ಅಲೆಮಾರಿ ಸಮುದಾಯಕ್ಕೆ ಸಮುದಾಯ ಭವನ ನಿರ್ಮಾಣ ಮಾಡಲು ಒತ್ತಾಯ. ಜನವರಿ 21ರಂದು ಅಂಬಿಗರ ಚೌಡಯ್ಯ ಜಯಂತಿ ಅದ್ದೂರಿಯಾಗಿ ಆಚರಣೆಗೆ ಸಿದ್ಧತೆ. ಜನವರಿ 9ಕ್ಕೆ ನಗರದಲ್ಲಿ ರಕ್ತದಾನ ಆರೋಗ್ಯ ತಪಾಸಣಾ ಶಿಬಿರ ನರಸಪ್ಪ. ಐತಿಹಾಸಿಕ ಮಾವಿನಕೆರೆ ಅಭಿವೃದ್ಧಿ ಕಾಮಗಾರಿ ವೀಕ್ಷಣೆ. ಮಾವಿನಕೆರೆ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಅಗತ್ಯ, ಸಚಿವ ಎನ್ಎಸ್ ಬೋಸರಾಜು. ಮಹಾಯೋಗಿ ವೇಮನ ಜಯಂತಿ ಆಚರಣೆಗೆ ಅಧಿಕಾರಿಗಳು ಪೂರ್ವ ಸಿದ್ಧತೆ ಕೈಗೊಳ್ಳಿ. ಜನವರಿ 17ಕ್ಕೆ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಆಚರಣೆಗೆ ಸಿದ್ಧತೆ ಕೈಗೊಳ್ಳಿ. ಜಲಜೀವನ್ ಮಿಷನ್ ಯೋಜನೆ ಕಳಪೆ ಕಾಮಗಾರಿ ಬಿಲ್ ತಡೆದು ತನಿಖೆಗೆ ಒತ್ತಾಯ. ಕಳಪೆ ಜೋಳದ ಬೀಜ ಮಾರಾಟ ಕ್ರಮಕ್ಕೆ ಒತ್ತಾಯ. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.